ಮಣ್ಣಾಗ ರೊಕ್ಕ ಇಲ್ಲ ಕಸದಾಗ ಜಾತ್ರೆಗೆ ಬಾರ ಬಾತರಗಿತ್ತಿ ಬದಾಮಿ ಬೆಳ್ಳಕ್ಕಿ ಜಾತ್ರೆಗೆ ಬಾರ ಬಾತರಗಿತ್ತಿ ಬದಾಮಿ ಬೆಳ್ಳಕ್ಕಿ ಕಡ್ಕೋಳ ಜಾತ್ರೆಯಾಗ ಜರ್ಸಾರಿ ಸೇರಿ ಉಟ್ಕೊಂಡ ಬರುವಾಕಿ ಕಡ್ಕೋಳ ಜಾತ್ರೆಯಾಗ ಜರ್ಸಾರಿ ಸೇರಿ ಉಟ್ಕೊಂಡ ಬರುವಾಕಿ ಛೇ 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 ಮಾಡಬಾರ್ದ್ರಿ ಅಪ್ಪ ಈ 7 ಜನ್ಮಕ್ಕೂ ಡ್ರೈವರ್ ಕೆಲಸ ಒಟ್ಟ ಮಾಡಬಾರ್ದು ನೋಡ್ರಿ ನನಗಂತರೂ ಸಾಕಾಗಿ ಹೋಗ್ಬಿಟ್ಟೈತೆ ಒಂದು ಹರಿಯಾಗ ಗಳೆ ತಳಕ್ ಹಾಕಿದೀವಿ ಅಂದ್ರೆ ಸಂಜೆ 7 ಗಂಟೆ ಆದ್ರೂ ಯಾರೊಬ್ರು ಬಿಡೋಣಂಗಿಲ್ರಿ ನಾವು ಓಕಳಿದು ಐತಿ ಅಟ್ ಓಕಳಿ ನೋಡ್ಬೇಕಂತ ಹೇಳಿ ನಾ ಮಾಡೀನಿ ಗಾಡಿದಿಂತ ದ್ಯಾಸಾರ್ ಸಿದ್ಗಿರಿ ಮಾವ ಬರ್ತಾನು ಇಲ್ಲ ತಮ್ಮ ಹೊಳಿ ಇಳ್ದೈತಿ ಗಾಡಿ ಈಗ ಬರೋ ಬಂದೈತಿ ಅಟ್ ದಗದ ಮಾಡಿ ಕೊಡ್ಬಾ ಅಂತೇಳಿ ಹೇಳ್ತಾನೆ ಇಲ್ಲ ಮಾವ ಜಾತ್ರೆದು ಆಗಲಿ ಅಟ್ಟ ಮಾಡಿ ಕೊಡ್ತೀನಂತ ನಾ ಅನ್ನಿ ಇಲ್ಲ ತಮ್ಮ ಈಗ ಮಾಡಿ ಯಾಕಂದ್ರೆ ಜಾತ್ರೆಯಾಗ ನಾನು ಆಳ್ಗೊಳಗೆ ಖಾಲಿ ಇರ್ತಾವ ಇರ್ಲಿಕ್ಕಂದ್ರೆ ಜಾತ್ರೆ ಆದ್ಮೇಲೆ ಮಾಡಿದಂದ್ರೆ ನನಗೆ ಆಳ್ಗಳು ಸಿಗಂಗಿಲ್ಲ ಅಂತೇಳಿ ಆತಾನ ದಡ್ಯಾರ ಪೋಯ ಬರ್ತಾನ ಇಲ್ಲ ನಮ್ಮ ಅಪ್ಪ ಗಡ್ಡ್ಯಾಗ ಗೋಡಂಬಿ ಖಜೂರಿ ಹಚ್ಚೋದನು ಅಟ್ ಸಾಲ್ ಕೊಡ್ಬಾ ಅಂತೇಳಿ ಹೇಳ್ತಾನ್ರಿ ಬಾಡಿಗ್ಯಾರ ಸಿರ್ಕ್ಯಾ ಬರ್ತಾನು ಇಲ್ಲ ನಾವು 6 ಮಂದಿ ಒಳಗೆ ನಾ 5ನೇದವ ಇಲ್ಲ ಈ ಸಲ ಹಿರ್ತಾನ ನನಗೆ ಕೊಟ್ಟಾರು ನಾ ಗಾಡ್ಯಾಗ ಆಡಿನ ಪಾರ್ಮ್ ಹಾಕೋದನಿ ಅಟ್ ಮೇವಿಗೆ ಜಾಗ ಬೇಕಾಗೈತಿ ದಗದ ಮಾಡಬಾ ಅಂತೇಳಿ ಹೇಳ್ತಾನ್ರಿ ಡ್ರೈವರ್ಗಳು ಹುಡುಕ್ಯಾಡ್ಬೇಕ್ರಿ ಯಾರೋ ಡ್ರೈವರ್ಗಳು ಖಾಲಿ ಇಲ್ಲ ಬಸ್ ಸ್ಟ್ಯಾಂಡ್ದಾಗತ್ತೆ ಯಾರು ಸಿಗ್ತಾರತ್ತೆ ಹುಡುಕ್ಯಾಡ್ಕೊತ ಬನ್ನಿ ನಮ್ಮ ಓಣಿ ಹಿರಿಯಾರಿ ನಾವ್ಲಿಗ್ಯಾರ ಮಾಂತ್ಯ ಇದ್ರಿಗೆ ಕೂತ್ ಬಿಟ್ಟಿದ್ರಿ ಇಲ್ಲೋ ಮಾಂತ್ಯ ಯಾರು ಡ್ರೈವರ್ಗಳು ಸಿಗುವಲ್ಲಾಗ್ಯಾರು ಹ್ಯಾಂಗೆ ಮಾಡಲಿ ಅತ್ ನಾನಿ ಇಲ್ಲ ಇಲ್ಲೇ ಮಸೂರಿ ಮಂಜ ಹೋಟೆಲ್ದಾಗ ಅದಾನು ಅವ್ನು ಕರ್ಕೊ ಅಂದ ಆತಳ ಮಂಜಾನ ಕರ್ಕೊಂಡು ದ್ಯಾಸಾರ್ ಸಿದ್ಗಿರಿ ಮಾವನ ಗಾಡ್ಯಾಗ ರೂಟ್ರು ಹೊಡೆದ ಬಾ ಅಂತೇಳಿ ನಾ ಕಳಿಸೇನಿ ಆ ಮಂಜಾರಿ ಗಡ್ಡ್ಯಾಗ ಗಾಡಿ ತರಿಬ್ ಕಿಶಿಂದ ಆ ಜಮ್ಗಿ ಈ ಜಮ್ಗಿ ತಿರುಗಾಡಿ ಕಡ್ಕೊಳಕ್ ಬಂದ ಅವ್ರ ಅಣ್ಣನ ಕೂಡ ಫೋಟೋ ಶೂಟ್ಗೆ ಹೋಗ್ಯಾಣ ನಾವು ಗುಂಡ್ಯಾನ ಕರ್ಕೊನಿ ಇಲ್ಲ ಗುಂಡ್ಯಾ ಪೋಯಂದಾಡ್ ಸಾಲ್ ಕರ್ಕೊಂಬಾ ಅಂತೇಳಿ ನಾ ಹೇಳಿ ಆ ಮಗ ರೀಲ್ಸ್ ಮಾಡ್ಕೊತ ಹೋಗಿ ಪಡ್ಸಲ್ಗಿ ಪೂಲ್ ಮ್ಯಾಗ ಗಾಡಿ ತರಿಬಿ ಬಿಜಾಪುರ ಪತ್ತಾರ್ಕಿ ಕಲಿಯಾಕ ಹೋಗ್ಯಾನ್ರಿ ಅವ ಪತ್ತಾರ್ಕಿ ಕಲಿ ಮೋತಿ ಯಾವಂದಟ ಇಲ್ಲ ಯಾರು ಡ್ರೈವರ್ಗಳು ಪಕ್ಕ ಸಿಗೋಲ್ಲ ಅಂತೇಳಿ ನಮ್ಮೂರು ಹನುಮಾಪ ಹೋದ್ನಿ ನಮಸ್ಕಾರ ಮಾಡಿದ್ನಿ ಇದ್ರಿಗೆ ಚಾವಡ್ಯಾಗ ತೇಲ್ಯಾರ ಶಿರ್ಷಾ ಕೂತಿದ್ದು ಇಲ್ಲ ಶಿರ್ಷಾ ಬಾಡಿಗ್ಯಾರ ಗುಂಡೆ ಆದ್ರೆ ಪಡ್ಸಲ್ಗಿ ಪೂಲ್ ಮ್ಯಾಗ ಗಾಡಿ ತರಬ್ಯಾನು ಇನ್ನ ಗಾಡಿ ತರಬೇಕಾಗೈತಿಪ್ಪ ಅತ್ ಹೇಳಿ ಕಿಶನ್ ತೇಲ್ಯಾರ ಶಿರ್ಷಾನ ಕರ್ಕೊಂಡು ಹೋದ್ನಿ ಆ ಮಗ ಹಣ್ಣಂಗೆ ಜಮ್ಕಂಡೆ ನಾಷ್ಟ ಮಾಡಿದ್ದು ಹವಾ ಹಾಕಿಸಿಂದ ನಾನು ಪಡ್ಸಲ್ಗಿ ಪೂಲ್ಗೆ ಹೋಗಿ ಕಿಶಿಂದ 2,000 ರೂಪಾಯಿ ಡೀಸೆಲ್ಗೆ ಹಾಕಕ್ಕೆ ರೊಕ್ಕ ಕೊಟ್ನಿ ಆ ತಳಪ ಶಿರ್ಷಾ ನೀ ಬಾ ಅಂತೇಳಿ ನಾ ಮುಂದೆ ಬಂದನಿ ಆ ಮಗ ಕುಂಬಾರಾಳ ಪವನ್ಯಾರ್ದ ಅವ ಒಟ್ಟ ಸಿಕ್ಕತ್ತ ಹೇಳಿ ಕಿಶಿಂದ ರುಟ್ರ ಗಳೆ ಎಲ್ಲ ಒಟ್ಟು ಪವನ್ಯಾರ ಕುಣಿಸೆ ತೆಗ್ಯಾಕತ್ತಾನ ಹೋಗ್ಲಿ ಬಿಡ್ರಿ ಇವ್ರಿಗೆ ಮತ್ತೆ ಏನೂ ಕಮ್ಮಿ ಮಾಡಿಲ್ರಿ ಕುರ್ನ್ಯಾರ ಸಾಬೂನ್ ತೇಕ್ 2 ಲಕ್ಷ ರೂಪಾಯಿ ದೇನೆ ತೆಗೆದು ಕಿಶಿಂದ ಮುದೋಳು ಹುಡ್ಡ ಬಂಪರ ಟೇಪ ಕುಂಡಿಸ್ಕೊಂಬಂದನು ಸೌಂಡ್ ಕೇಳಿದ್ರೆ ಹೇಳ್ತಾನು ಮುಂದೆ ಕೂತು ತಳವಾರ ಸುಂದರವಾಗಿ ಸುಖರ್ ಕುಣಿಬೇಕಾ ಅಂತ ಸೌಂಡ್ ಕುಂಡಿಸ್ಕೊಂಬಂದನು ಇರ್ಲಿ ಬಿಡು ಈ ಕಾಡಿದ ಒಂದು ಯಾವುದೋ ಹುಡುಗಿ ಬರಾಕತ್ತಾಳು ಒಂದು ಸ್ವಲ್ಪ ಮಜಾ ಮಾಡಿ ಕೈ ಬಿಟ್ರ ಆತ ಗಡಬಡ ಮಾಡಿ ಬಾರೆಲ್ಲ ಹುಡುಗಿ ಆಡುನ ಚಿನ್ನಪಾನಿ ಊರಾಗ ಹತ್ತುತನ ಹಚ್ಚಮನೆ ಆಡುನ ಚಿನ್ನಪಾನಿ ಊರಾಗ ಹತ್ತುತನ ಹಚ್ಚಮನೆ ಬಂದ್ರ ಮಾಮಣ್ಣ ಬುಲೆಟ್ ಗಾಡಿ ಎಲ್ಲ ಪಟ್ಟಿ 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 ಗಾಡಿ ಪಟ್ಟಿ 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 ಪಟ್ಟಿ
ರೆಡಿಯಾಗ ಬಂಡ ಬಂಡ ಬುಲೆಟ್ ಗಾಡಿಯಾಗ ಬರ್ತೀನಿ ನಾನು ನಿನ್ನ ಗಾಡಿ ಮ್ಯಾಗ ನೋಡಿದ್ರೆ ಬಯೋದಿಲ್ಲ ಮನೆಯಾಗ ಬೈರಗ ನೋಡು ಬೈರಗ ನಾ ಹತ್ತಿರ ನಿನ್ನ ಗಾಡಿ ಮ್ಯಾಗ ನೀರಗ ನಿನ್ನ ನೀರಗ ಅತ್ತಾಗಿಲ್ಲ ನೀರಗ ಅದುದಿಲ್ಲ ನೀರ್ದನ ಯಾರ ಬಂದ ನೋಡತೈನ ನಾ ಹತ್ತತೈನ ಮದುವೆಗಿಯ ಬಸನ ತುಳ ಹರರಾಜನ ಮುತ್ತಿನ ಮಗಳ ಮದುವೆಗಿಯ ಬಸನ ತುಳ ಹರರಾಜನ ಮುತ್ತಿನ ಮಗಳ ಇನ್ನೊಂದು ಯಾವ ಸಾಲ ಅಲ್ಲಿ ಬಸ್ಸು ಸರ್ ಹೇಳ ಹೋಗ್ಯಾಕ ರೆಡಿನ ಇನ್ನ ಆಜು ಬಂದಿಲ್ಲ ಹಳೆ ಚಾ ಕುಡಕ್ ಹೋಗಿ ನಾ ಜಾಜಿ ಬಿಡೋದು ಇನ್ನೊಂದು ಹೋಗೋದು ಬಿಡೋದು ನೀ ಹೋಗಿ ರಾತ್ರಿ ಜಾತ್ರೆಗ ನಾ ಹೋಗಿ ಬಸ್ ತಂದಿನಿ ನಿನಗಾಗಿ ಕಿಸೆದಾಗ ಇಟ್ಟುಕೊಂಡ ಮಲಗಿದ್ದೀನಿ ನಾಳೆ ಕೊಡಲಾಕ ಭೇಟಿಯಾಗಿ ಎದುರ ಬದುರ ಮನೀರ ಬರದು ಪ್ರೀತಿ ಮಾಡವ್ರಿಗೆ ಗೊತ್ತಾದ್ರ ಹತ್ತ ತಾವು ದನಿಗೆ ಕಡಕೋಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಕಡಕೋಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ವಾದಳಲು ಬಲು ದೂರ ನಾ ಬಾಳ ಹಚ್ಕೊಂಡಾಕಿ ವಾದಳಲು ಬಲು ದೂರ ಹೇಳ್ತೀನಿ ಕೇಳು ಚಿನ್ನ ತಡೆಯಿಟ್ಟು ಸ್ವಲ್ಪ ದಿನ ಹೇಳ್ತೀನಿ ಕೇಳು ಚಿನ್ನ ತಡೆಯಿಟ್ಟು ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಹುಡುಗ ಹಾಜರಾತಿನ ನಾ ಯಾವುದೆಲ್ಲ ಬೇಲ್ವಾನ ಹೊರ ಬರ್ತೇನ ನನ್ನ ಪ್ರಿಸೋದ ಕಿಮ್ಮತ್ತಿನ ಅರಿವು ತರ್ತೇನ ನಾ ಯಾವುದೆಲ್ಲ ಬೇಲ್ವಾನ ಹೊರ ಬರ್ತೇನ ನನ್ನ ಪ್ರಿಸೋದ ಕಿಮ್ಮತ್ತಿನ ಅರಿವು ತರ್ತೇನ ಇನ್ನು ಆಜ ಬಂದಿದ್ದಿಲ್ಲ ಯಾವನ ಕುರುಸಾಲೆ ಹಳೆ ಕುರುಸಾಲೆ ಅಲ್ರಿ ರಸ್ತಾದಾಗ ತೆಳ್ಳನ ಬೆಳ್ಳನ ಹುಡುಗಿಯಾರು ಅಂಟ್ರ ಸಾಕು ಬೇಕಾದ ಬರ್ತಾವ ಡಿಕ್ಕಿ ಹೊಡೆದು ಸಮಾಧಾನ ಮಾಡ್ಕೋತಾವ ಲೇ ಚೋಟ ಮೆಣಸಿಕಾಯಿ ಅಂತಾನೆ ಕಾಂಡಗಿನ ಕಾಣಿಸ್ತಾವಿಲ್ಲ ನಿನಗೆ ಏ ಹುಡುಗಿ ತುಪ್ಪದ ತುಡುಗಿ ನೀ ಹಿಂಗೆ ಹೆಡ್ಲೈಟ್ ಫೋಕಸ್ ಆನ್ ಮಾಡ್ಕೊಂಡು ಬಂದ್ರನ ಎದುರಿಗೆ ಬರೋರಿಗೆ ಹೆಂಗ ಕಾಣ್ತೈತಿ ನೋಡಿಲ್ಲ ಅದ್ರಾಗ ಒಂದ್ ಸ್ವಲ್ಪ ಡಿಂಪಲ್ ಮಾಡ್ಕೊತ ಬರ್ತ ಬಾರ ಕಾಣ್ತಾವ ಯಾಕೋಲೆ ಹುಡುಗ ಕೈಯಾಗ ಹಾಕಿದಿ ಬೆಳ್ಳಿ ಕಡಗೆ ಅಲ್ಲಲ್ಲಿ ಗಡ್ಡೆನ ಕೊರಿ ಹಂಗ ಚಂಡು ತಳಕ್ ಮಾಡ್ಕೊಂಬಂದ್ರು ಹಿಂದ ಅಷ್ಟ ಅಲ್ಲ ಮುಂದ ಬಂದನ ಹಾಯ್ತಾರ ಅದಕ್ಕ ದೋಸ್ತ ನಾವು ಫೋಕಸ್ ಆನ್ ಮಾಡ್ಕೊಂಡು ಬಂದಿದ್ದೆ ಏ ಹುಡುಗಿ ಅದೇನೋ ಹೇಳ್ತಾರಲ್ಲ ಮೀಸ್ ಬಂದಂಗ ದೇಶ ಕಾಣ್ಲಿಲ್ಲ ಅಂತ ಅದೇನೋ ಬಂದಕ್ಕಿಗೆ ನೆಲಾನ ಕಾಣ್ಲಿಲ್ಲ ಅಂತ ಏನೇನು ಮಾತು ಯಾಕಲ್ಲ ಆ ಜೋಕ್ ಮರ್ರ ಹಳೆ ಜೋಕ್ ಮರ್ರೆ ಅಲ್ಲಿ ನಿನ್ನ ಮೀಸೆ ಮೂಡಿ ಹರ್ರೆ ಬಂದಿತ್ತು ಏನಿನ ಕಣ್ಣ ನೆತ್ತಿ ಮ್ಯಾಗ ಬಂದಾವು ಏ ಹುಡುಗಿ ನನಗ ಮೀಸರ ಮೂಡ್ ಬರ್ಲಿ ಹರೆಯರ ಬರ್ಲಿ ನಾನಂತ್ರು ಒಡ್ಡಿನ ಮ್ಯಾಗ ನಿಂತ ಹೊಡ್ಯಾಕ ರೆಡಿ ನೋಡು ಲೇ ಬಹುದೂರ್ ಬಂಟ ನಮ್ಮಪ್ಪದನ ತೆಳಗಿನ ಮಡ್ಡಿ ನೆಂಟ ನಿನ್ನ ಕೈಯ ಕೊಡ್ತಾನ ಗೊಂಜಾಳ ದಂಟೆ ಹೌದು ಹೊಡೆಯಾಕ ರೆಡಿ ಅದೀನ ಅಂದಲ್ಲ ಏನ್ ಹೊಡೆಯಾಕ ರೆಡಿ ಅದಿ ಅದನ್ನ ಹುಡುಗಿ ಕೈಯಾಗ ಗಟ್ಟ ಹೆಂಗ್ ಹಿಡಿದು ಒಂದೆರಡು ಸಲ ಪಾವ್ ಒತ್ತಳ ಹಾರನ ಹೊಡೆದ ಆ ಕಾಲಗಟ್ಟ ಈ ಕಾಲಗಟ್ಟ ವರ್ಕ್ ಮಾಡಿ ಹಿಂದ ಮುಂದ ಒತ್ತು ಹೊಡ್ಯಾಕೈತ್ನಂದ್ರ ಹೆಂಗ್ ಹೋಗೈತಿ ಅನ್ನೋದು ನನಗ ಗೊತ್ತಿರೋದಿಲ್ಲ ನೋಡ ಅಲ್ಲ ಈ ಊರಾಗ ಹನುಮಪ್ಪ ಹುಡುಗಿ ಏನ್ರ ಕಂಬ ಅದಾವನ ಅದಾವನ ಕಂಬ ಅದಾವ ಯಾಕ ಯಾಕ ನಿನ್ನ ಕಟ್ಟಿ ಏ ಹುಡುಗಿ ನೀ ಏನ್ ತಪ್ಪು ತಿಳ್ಕೊಬೇಡ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತನು ಕೇಳ ಹೇಳ ಯಾಕಂದ್ರ ನಾ ಟ್ರ್ಯಾಕ್ಟರ್ ಡ್ರೈವರ್ ಅದನ ಅಲ್ಲ, ಚೊಪ್ಪ. ಒಂದ ರಾತ್ರಿಯಾಗ 9 ಎಕರೆ ನೇಗ್ಲ ಹೊಡೆದ ಮಗನ ಅದನ ಮತ್ತ ನಿಂದ ಏನಾರ ಐತೇನ ಸಕಣಕ ನೀ ಮಾತ್ ನಂಗೆ ಮನಿ ಉಳಿಸ್ತೇನೋದ ಗೊತ್ತಾತ ನೀ ಡ್ರೈವರ್ ಅದಂತ ಪೂರಾ ತಿಳಿತೆ ಅಲ್ಲಿ ನಮ್ದು ಕೇಳಕತ್ತೇಳ ಏನದು ಅಲ್ಲ ಹುಡುಗಿ ಮಣ್ಣಿ ಜಮಖಂಡಿಗೆ ಹೋಗಿ ಬಾಯಿ ಅನಿಸ್ಕೊಂಡು ಬಂದನ ನಿಂದ ಭೂಮಿ ಇದ್ರ ನೇಗ್ಲ ಹೊಡಿಬೇಕಂತ ಮಾಡೀನ ಮತ್ತ ನೇಗ್ಲಾನು ಹೊಸಾದ ನೇಗ್ಲ ಹೊಡಿ ಹುಡುಗನು ಹೊಸಾದ ಒಮ್ಮೆ ಐತ್ಲ ನಿನ್ನ ಕರಿಕಿದ್ದ ಭೂಮಿಯಾಗ ನಾನು ನೇಗ್ಲ ಇಳಿಸಿನ ಅಂದ್ರ ಕರಿಕಿ ದಂಡಿ ಹೋಗು ಮಟ್ಟ ಒಟ್ಟ ಬಿಡಂಗಿಲ್ಲ ನೋಡ ಇನ್ನ ಹೊಸಾದ ಅಂತ ನೇಗ್ಲ ಹೊಡಕ ಫುಲ್ ಸರ್ವಿಸ್ ಇದ್ದಿರ್ಬೇಕು ಅದಕ್ಕೆ ಹೌದಿಲ್ಲ ಕಾಕೆ
ಬರಬರ್ರಿ ಇಲ್ಲ ಅವನ ಹೊಸ್ತಾಗ ಅದಾನ ಅವ ಏನ್ ನೆಟ್ಟಗ ನೆಗ್ಲ ಹೊಡಿತಾನ ಹೊಡೆದು ಮಕ್ಕಳು ಅದಿವು ಮತ್ ನೀನು ಅಂದಲ್ಲ ಹೊಸ್ತಾಗಿ ಅಂತ ಹೇಳಿ ಇಲ್ಲ ಹೊಡ್ಯಾವ್ರಿಗೆ ಅಟ್ಟ ಹೊಸ್ತಾಗಿ ಹೊಡೆಯೋರಿಗೆ ಮತ್ ಹೌದು ಎಲ್ಲಾಕೇನು ಹೊಡೆಯೋರಿಗೆ ಹೊಡಿಸ್ಕೊಳ್ಳೋರಿಗೆ ಹೊಡೆದಿದ್ದೀವು ನೆಗ್ಲ ಹೊಡೆದಿದ್ದೀವು ಮತ್ ಹಿಂಗಾರ ಮತ್ತೇನ ಅಂದಪ್ಪ ನಾ ಹೊಸ್ತಾಗಿ ಅಂತೇಳಿ ಅದಕ್ಕೆ ಮತ್ ನಾ ಹಂಗಂದೆ ಏನ್ ಮಾಡ್ದ ಬೇಡ ನಾ ಹುಟ್ಟೋತ್ಲೆ ನಮ್ಮ ಪದನಲ್ಲ ಅವ್ನ ಹೆಸರ್ಲೆ ಏನ್ ಆಸ್ತಿ ಐತ್ ನೋಡು ಎಲ್ಲ ನಮ್ಮ ಸ್ವಾಧರ್ಮವನ ಹೆಸರೆಲ್ಲ ಬರೆದು ಕೊಟ್ಟು ಬಿಟ್ಟಾನಂತ ಈಗ ನಮ್ಮ ಅಪ್ಪಂದ ಅನ್ನೋದು ಏನೂ ಇಲ್ಲ ಉಂಡು ಹೋಗೋ ಜೋಗಪ್ಪ ಅಂದ್ರ ಏನು ಮನಿ ಜೋಳು ಏನು ಕೊಂಡು ಜೋಳು ಅಂತ ಕೇಳ್ತಿದ್ರಂತ್ರಿ ಅಂದಂಗ ಮತ್ತ ನಿಮ್ಮ ಹೆಸರೇ ಹೇಳಿಲ್ಲಲ್ಲ ನನ್ನ ಹೆಸರು ಎಲ್ಲಾರ್ಗೂ ನಂದಬೇಕು ನೋಡ ಸತ್ತವೂ ನಂದಬೇಕು ಪೂಜೆಗೂ ನಂದಬೇಕು ದೇವ್ರಿಗೂ ನಂದಬೇಕು ಅಷ್ಟ ಅಲ್ಲ ಗಂಡ ಹೆಂಡತಿ ಒಂದಾಗ್ತಾರಲ್ಲ ಫಸ್ಟ್ ನೈಟ್ನ್ಯಾಗ ಅವಾಗೂ ನಂದ ಬೇಕಲ್ಲಿ ನಂದು ಅಂತದ ಐತ್ ನಂದು ಹೆಸರು ನೀ ಮತ್ತೆ ಬೇರೆ ತಗೊಂಡೆಪ್ಪ ಮೇಕಲ್ಲಪ್ಪ ಪ್ಯಾನ್ ದೋಸ್ತ ಮುಂಜಾನೆ ಎದ್ದು ಸುವಾಸನೆ ಬೀರುತ್ತಿರುವ ಹೂಮರ ಚಂದ್ರಿ ಅಂತ ಹೌದನ್ನ ನಾನು ಹುಡುಗಿ ಮೊಸರಿನ ಗಡಿಗೆ ನಿನ್ನ ಹೆಸರೈತಿ ಟಾಪನ್ ಟಾಪ ಹಂಗ ನೀನು ಅದಿನ್ ನೋಡಾಕ ಟಾಪನ್ ಟಾಪ ಅದಕ್ಕ ಅಂತಾರ್ರಿ ದೊಡ್ಡರ ಮಾತು ಸುಳ್ಳಲ್ಲ ಕಳ್ಳನ್ ನಂಬಿದ್ರು ಇವ್ರವ್ರು ಕುಳ್ಳನ್ ನಂಬಾರ್ದಂತ ಅಲ್ಲ ನನ್ನ ಹೆಸರು ಕೇಳಿದಿ ಮತ್ ನಿನ್ನ ಹೆಸರು ಹೇಳಲ್ಲ ಮೊದಲ ನಮ್ಮ ಕಡ್ಕೊಳ್ ಊರಾಗ ನಾನು ಯಾರು ಮಾತಾಡ್ಸಂಗಿಲ್ಲ ಇಂಥ ಬದಾಮಿದಿಂತ್ರ ಬಂದ್ ಹುಡುಗಿ ನನ್ನ ಹೆಸರು ಕೇಳಕತ್ತಾಳ ಅಂದ್ಮೇಲೆ ನಾ ಹೇಳಾರ್ದ ಇರ್ತನ ನೋಡ್ ಹುಡುಗಿ ಬಂಗಾರ ಕುರ್ಚಿ ಬೆಳ್ಳಿ ಟೇಬಲ್ ಬಂಗ್ಲೆದಾಗ ಕೂತ್ ಇಂಗ್ಲಿಷ್ ಓದಿ ಹೇಳ್ತಾನ ನನ್ನ ಹೆಸರು ಟ್ರ್ಯಾಕ್ಟರ್ ಡ್ರೈವರ್ ಕಲ್ಯಾ ಅಂತ ವಾ ನೀ ಡ್ರೈವರ್ ಅದಿಯಲ್ಲ ಹೇ ಡ್ರೈವರ್ ಅಂದಂಗ ತನಕೇನು ಹುಡುಗಿ ನೀವು ಅಂದ್ರ ಜಮಖಂಡಿಗೆ ಹೋಗಿ ರಾಮೇಶ್ವರ ಕೆಟ್ಟಿಕೇರಿ ತಿರುಗಾಡಿ ಬರೋಣಂತ ನಿನಗ ಹೆಂಗಾದ್ರು ಹರೇ ಬಂದೈತಿ ಹರ್ಪುರ ಎಷ್ಟು ಚಂದ ಕರಿತಲ್ಲ ಮನಸಾರ ಕಬ್ಬಿಣ ಪಡಕ್ ಅಂತೀನಿ ಮತ್ತೆ ಇಲ್ಲೇ ಮುದ್ದಕ್ನಾರ ಮುಂಜು ನಿತ್ತಾಣ ನಿತ್ ಹೋಯ್ಕೊಳಂಗ್ ಹೋಗ್ಯವನ್ ಕಟ್ಟಿಗೆ ರೊಟ್ಟಿ ತಿಂದ್ರ ಸಪ್ಪಳಾಗಿರಬಾರ್ದು ಕಟ್ಟಿಗೆ ರೊಟ್ಟಿ ತಿಂದ್ರ ಸಪ್ಪಳಾಗಿರಬಾರ್ದು ಲವ್ ಮಾಡಿದ್ರ ಇವು ಮಕ್ಕಳಲ್ಲಿ ನೀವು ನಮ್ಮ ಅಣ್ಣತಮ್ಮರ ಇದ್ದಂಗ ಈಗಿನ ಗಂಡಸರು ಏನ್ ಹೇಳ್ತಾರ್ರಪ್ಪ ಮೊದಲ ಲವ್ ಮಾಡಿದ್ರೆ ಎರಡು ಕೂಸು ಕೈಯಾಗ ಕೊಟ್ಟು ಹಾಕಿರಪ್ಪ ಅಂತೇಳಿ ನಿಮ್ದ ನಮಗ ಗೊತ್ತಿಲ್ಲ ನನ್ನಾಕಿ ಬಂಗಾರ ಬಣದಾಕಿ ಅಂಜಬುರ್ಕಿ ಆಗ ಬೇಡ ಬಾಳ ಬೆರಕಿ ಬಂದಂತ ಅಪ್ಸರೆಯುತ್ತಿ ನೋಡಲಿ ಜಪ ಜನಸ ಹುಡುಗರಿಗೆ ಗುಣಸ ಸಟ್ಟಿಗೆ ನನ್ನ ಕರಸ ಮಾಡಿ ನಾವು ಉಣಸ ನನ್ನಾಗಿ ಬಂಗಾರ ಬಣದಾಗಿ ಅಂಜಬುರ್ಗಿ ನೀ ಮಾಡಬನ ನೀಲಿಗಿ
ಹುಡುಗಿ ಬಿಳಿ ಬಿಳಿ ನುಡಿದಿ ಬಡ ಬಡ ಕಡದಿ ನನ್ನ ನುಡಿ ನಗದಿ ಬಲ್ಲ ಬಂಗಾರಿ ಬಂದಾಜಿ ನನ್ನಾಗಿ ಬಂಗಾರ ಬಣದಾಜಿ ಹುಡುಗಿ ಅಜ್ಜ ಮುರುಗಿ ನೀ ಆಗಬಡಲಿ ಬೆರಗಿ ಒಳ್ಳೆಗೊಡೆ ಗಣಸ ಆದಿವಾಳ ಬೆಳಗಿ ಚಂಪಾದ ಹುಡುಗಿ ಸೊಗಿನ ನನ್ನ ಗಡಗಿ ಲಾ 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 ಹೇ 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 ಈಶ್ವರ್ ಮುತ್ತಕ್ನವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. 100 ರೂಪಾಯಿದ ಮಾಮ ಅನ್ಬೇಕನು ಪುಗುಶೆಟ್ಟ ಮಾಗಳು ಎಲ್ಲಾರು ಪುಂಡ್ಲಿಕ್ ದೇಸಾಯಿ ಅವರು 200 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ರೊಕ್ಕ ಅಂತ ಯಾಕೆ ಸೈತಿ ರಕ್ಕಿದ್ದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಸೈತಿ ರಕ್ಕಿದ್ದವನ ಬೆನ್ನ ಹತ್ತಿ ಆನೆ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಳಿ ಸುಮಾರೈತಿ ಒಬ್ಬನಗೂಡ ಇರು ಚಂದಂಗ ಇಲ್ಲಂದರ ನೀನು ನಿಂದ್ರತಿದಿ ನಡು ಹಾದ್ಯಾಗ ಒಬ್ಬನಗೂಡ ಇರು ಚಂದಂಗ ಇಲ್ಲಂದರ ನೀನು ನಿಂದ್ರತಿದಿ ನಡು ಹಾದ್ಯಾಗ ಬೆನ್ನಿಗೆ ಬೆಕ್ಕ ಬಾಳ ಪೊಲೀಸರಿಗೆ ರೊಕ್ಕ ಬಾಳ ಈ ಹರಿಯದ ಹುಡುಗಿಯರಿಗೆ ಸೊಕ್ಕ ಬಾಳ ಈ ಹರಿಯದ ಹುಡುಗಿಯರಿಗೆ ಸೊಕ್ಕ ಬಾಳ ನಮ್ಮಂತ ಹುಡುಗರಿಗೆ ಲಕ್ಕ ಬಾಳ ಇವ್ರ್ಯಾರಪ್ಪ ನಡು ರಸ್ತಾದಾಗ ಚಾಲೋ ಮಾಡ್ಯಾರಲ್ಲ ಕಬಡ್ಡಿ ಆಟ ಲೇ ತಮ್ಮ ರಗಡ ಬೆಳೆದಿರ್ತಾವ ಪೀಕ್ ಜಾಲಿ ಕಂಟಿ ಆ ಕಡೆ ಮರಿಗರೆ ಹೋಗಬಾರ್ದ ಇರ್ಲಿಕ್ಕ ನಮ್ಮ ಊರಾಗ ಕಬ್ಬ ಬೆಳ್ಯಾಕ ಹೆಸರು ವಾಸಿ ಆಗೈತಿ ಆ ಕಬ್ಬಿನ ಪಡೆದಾಗರೆ ಹೋಗಬಾರ್ದ ಓ ಮುರಕ್ಕ ಕಂಟ ಹಿಡಿಯೋ ಡ್ರೈವರ್ ಕಲ್ಯ ಅಲ್ಲಲೇ ಮಗನ ನಿನ್ನ ಗಾಡಿಗೆ ರಗಡ ಬಾಡಿಗೆ ಬಂದವ್ ಬಾಡಿಗೆ ಹೋಗೋದು ಬಿಟ್ಟು ಈ ಹುಡುಗಿ ಜೊತೆ ಹಾಡಿ ಕುಣಿಯಕತ್ತಿ ಅಲ್ಲಲೇ ಮಗನ ಬಾರ್ಪ ಸೂರ ಉಗಳ ಪ್ಯಾಚ್ ಬಡಿಯಾವನ ನೋನ್ ಈಗ ಒಂದು ಪ್ಯಾಸೆಂಜರ್ ಸಿಕ್ಕತ್ತ ಅಂದ ಮ್ಯಾಲ ಅದರಾಗರ ಬಾಳೆ ಮಾಡ್ಬೇಕಾದ್ರ ಅದ್ರಾಗೂ ಅಡ್ಡದಿಳು ದುರ್ಗೊಂಡ್ ಮುಖದವನ ರೀ ಪಂಚರಂಗಡಿ ಮಾಲಕ್ರ ಹೇಳ್ರಿ ಇವ್ರದರಲ್ಲ ಏನು ಮಾಡಿರಿ ಇವ್ರದರಲ್ಲ ಗುಮ್ಮಿರೇನ್ರಿ ಗುಮ್ಮ ಮಾರ ನೌಂದು ಏನಾಗೈತ್ ಮಾರಿಗೆ ನಾನು ಹಿಡಿದು ಗುಮ್ಮ ಕಳಿಸೋದೆ ಅದೇನು ಗುಮ್ಮ ಅಂತ ಕೆಪಾಸಿಟಿ ಇಲ್ಲ ಅದಕ್ಕೆ ಅದೇ ಬಂದು ಗುಮ್ಮಕ್ಕೆ ಹೆಂಗ ಗುಮ್ಮಿರು ನೀ ಮ್ಯಾಗ ನೋಡ್ಬೇಕು ಅವ್ನು ತೆಳಗ ನೋಡ್ಬೇಕಲ್ಲ ನಾ ಗುಮ್ಮಿಸ್ಕೊಂಡ್ರೆ ಮ್ಯಾಗ ನೋಡ್ತೀನಿ ನಾನಾ ಗುಮ್ಮಿಸ್ಕೊಳ್ಲಿಕ್ಕಂದ್ರೆ ನಾ ಯಾಕೆ ಮ್ಯಾಲ ನೋಡಕ್ ಹೋಲೆ ಗುಮ್ಮಲಾರ್ ನಾ ಗುಮ್ಮಿಸ್ಕೊಳಕಲ್ಲ ಹರಿಯದೈತದ ವಾಪಸ್ ಗುಮ್ಮಿ ಕಳ್ಸಕದನ್ನ ಹೊಸ ಹೋರಿ ಐತಿ ಅಯ್ಯ ಎಂತ ಹೊಸ ಹೋರಿ ನಾ ಎಟ್ಟು ನೋಡಿಲ್ಲ ಹಳೆ ಹೋರಿನ ನನ್ನ ಮುಂದೆ ನಡೆದಿಲ್ಲ ಇನ್ನಿದು ಹೊಸದು ನನ್ನ ಮುಂದೆ ನಡೀತೈತೆ ಐದಲ್ಲ ಏನು ಹೊಡಿತಾನೆ ಬೇಡ ನನ್ನ ಸೈಕಲ್ ರಿಪೇರಿ ಇತ್ತಲ್ಲ ಅದಕ್ಕೆ ರಿಪೇರಿ ಮಾಡ್ತೀರಿ ನೀವು ಅಂತ ಕೇಳಕ್ ಆಗ್ತಿದ್ದೆ ಅಷ್ಟ ಮಗನ ರಿಪೇರಿ ಮಾಡ್ತೀಯ ರಿಪೇರಿ ಮಾಡು ಮೊಸುಡ್ಯಾರ ನಿಂದ
ನೀರೇನು ಸುದ್ದುಳು ಸೂರ ಕಾಲೇಜ್ ಹುಡುಗಿಯರ ಬಸ್ ಹತ್ತಾಕ ಬಸ್ ಸ್ಟ್ಯಾಂಡ್ಕ್ ಬಂದ್ರನ ಅಂಗಡ್ಯಾನ್ ಕೆಲಸ ಬಿಟ್ಟು ಮನ್ಯಾನ್ ಕೆಲಸ ಬಿಟ್ಟು ಕಿಸಿಂದ ಹುಡುಗಿಯಾರ ನೋಡಕ್ ನೀ ಬರ್ತಿ ಸ್ಕೂಟಿ ಪಂಚರ್ ಆಗಿರ್ಲಿಕ್ಕೂ ಪಂಚರ್ ಆಗೈತೆ ಸುಳ್ಳು ಹೇಳಿ ಅದ ಪ್ಯಾಚ್ಕ ಮತ್ತೊಂದು ಪ್ಯಾಚ್ ಬಡ್ದು ಮಗ ನೀ ಅದೀಪ ನೀ ಅದಿ ನೀರೇನು ಸುದ್ದು ಸೂರ ಗಾಡಿ ಗಟಾರ ದಂಡಿಗೆ ತರಿವಿ ಪುಲ್ಲು ಕುಡಿದ ಗಟಾರ ದಂಡಿಗೆ ಮಕ್ಕೊಂಡ ಗಾಡಿ ಪಂಚರ್ ಆಗೈತೆ ಅಂತೇಳಿ ಮಾಲಕ ಸುಳ್ಳು ಹೇಳಿದ ಮಗಾನಿ ಬಸ್ ಸ್ಟ್ಯಾಂಡ್ದಾಗ ಗಾಡಿ ತರಿಬ್ ಕಿಶಿಂದ ಮನಿಗೆ ಹೋಗಿ ಜಳಕ ಮಾಡಿ ಬರ್ಬೇಕು ಅನ್ನೋಟ್ರೊಳಗಾಗಿನ ಡಬ್ಬನ ಬಡ್ದು ಮುಳ್ಳು ನಟ್ ಪಂಚರ್ ಆಗೈತೆ ಸುಳ್ಳು ಹೇಳಿದ ಮಗ ನೀ ಅದಿ ಇಲ್ಲ ನಿಮ್ಮವ್ರ ನಿಮ್ಮಿಬ್ಬರ ಮಾತು ಕೇಳಿದ್ರೆ ಹುಚ್ಚು ಹಿಡಿಯಕತ್ತಿತ್ರು ಮತ್ತ್ಯಾಕ ತಡ ಆ ಹುಚ್ಚ ಕಿಚ್ಚ ಹಂಗ ಹೋಗಿಲ್ಲ ಒಂದ ಮತ್ತೆ ತಡ ಹುಚ್ಚಿನಾಗ ಕಿಚ್ಚ ಹಬ್ಸಿ ಪುಚ್ಚ ಕಿತ್ತು ಬಿಡು ಎಲ್ಲ ಏನು ಚಂದ ಕಾಣತಿ ಪುರಿ ಹೊಸದ್ರಾಗ ಬರೀ ಹಳೆದ್ರಾಗ ಹೊಕ್ಕೆಲ್ಲ ಓಲ್ಡ್ ಇಸ್ ಗೋಲ್ಡ್ ಹೊಸದ್ರಾಗ ಬಂದಿರ್ತೀರಿ ಕೈಯಾಗ ಕೊಟ್ಟು ಓಡಿ ಹೋಗ್ತಾರ ನೋಡ ಅದ ಆಗಿತ್ತು ಓಲ್ಡ್ ಇಸ್ ಗೋಲ್ಡ್ ಈಗ ನಡೆಯಂಗಿಲ್ಲ ಅದು ನೀ ಯಾರೇನೇನು ಸುದ್ದದಿ ಓಯ್ ನಾ ಹೊಸ ಮಾಲ್ ಅದೇನಿ ಹೌದಿಲ್ಲ ಕಾಕ ಹೂ ಅನ್ನ ಒಬ್ಬರ ಕಡೆ ಹೇಳಸ ಹೊಸದತ್ತ ಮಾಸ್ತರ್ ಕಡೆ ಯಾರ ಅವ್ರೆಲ್ಲಾರ ನಂಗೆ ಆಯ್ ಬಲ್ಲೋರ್ದಾರ ಅದ್ರ ನಿಂಗ್ರ ಸರ್ ಅಷ್ಟೇ ಮಾಸ್ತರ ಹೇಳಿ ನಿಮ್ಮ ಐತು ನಾ ಹೊಸ ಹುಡುಗ ಹಳೆ ಹುಡುಗ ಕರೆ ಹೇಳ ಮಾಸ್ತರ ಆಯ್ಕೆ ಹೊಸದೈತೋ ಹಳಿದೈತೋ ಹೇಳ ಮಾಸ್ತರ ಇದಕ್ಕಿದ್ದಂಗ ಮಾತಾಡ ಇದಕ್ಕಿದ್ದಂಗ ಹೇಳಿ ನಾಟಕ ಕೈ ಕೊಡ್ತೀನಿ ಇಲ್ಲ ಅಂದೆ ಅಂದ್ರೆ ಹೊಸದಾಯ್ತು ರಫಿಕ ನೀ ಇಲ್ಲದಿ ನೋಡು ಮಾಸ್ತರ ನೀನು ಒಟ್ಟು ನಾಟಕ ಎಲ್ಲ ನಾಟಕ ಫ್ರೀ ಮಾಡ್ಕೊಡ್ತೀನಿ ಮುಂದಿನ ನಾಟಕ ಕೈ ಕೊಡ್ತೇನು ಭಯ ಎಷ್ಟು ಚಂದ ಕಾಣತಿ ಹುಡುಗಿ ನಿನ್ನ ಮಣಿ ಬ್ಯಾರೀತಿ ಎಲ್ಲತಿ ಬದಲ ಆರ್ಕೆಸ್ಟ್ರಾ ಏನು ಚಂದ ಕಾಣತಿಯೇ ಹುಡುಗಿ ನಿನ್ನ ಮಣಿ ಬ್ಯಾರೀತಿ ಕಡಾರಿ ಎಷ್ಟು ಚಂದ ಕಾಣತಿಯ ಗೋರಿ ನೀನಾಜಿಕನ ಗೋಧಿಯ ಬಣ್ಣ ದಕ್ಷಿಣ ಕಳ್ಳ ತುಂಬಿದ ನೆಲಗಲ್ಲ ಸೇಬು ಗೋಧಿಯ ಬಣ್ಣ ದಕ್ಷಿಣ ಕಳ್ಳ ತುಂಬಿದ ನೆಲಗಲ್ಲ ಸೇಬು ರಾಧಿಕ ಪಂಡಿತ ಇದ್ದಂಗ ನೀನ ರಾಧಿಕ ಪಂಡಿತ ಇದ್ದಂಗ ನೀನ ನಿನಗೆ ಹುಡುಗರು ಕಳೆದಾರ ಚೊಂಡ 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 ಎಷ್ಟು ಚಂದ ಕಾಣತಿಯ ಗೋರಿ ನಿನ್ನ ಮಣಿ ಬ್ಯಾರೀತಿ ಎಷ್ಟು ದಿನ ಇಲ್ಲೇ ಇರಲಿ ನಿನ್ನ ಊರು ಬ್ಯಾರೀತಿ ತುಂಬಿದ ಗಲ್ಲಕ್ಕೆ ಕೊಡವೆಲ್ಲ ಬೆಲ್ಲ ನಿನ್ನ ನೋಡಿ ಹುಡುಗರು ಸುರ್ಸ್ಯಾರ ಜಲ್ಲ ಗಲ್ಲಕ್ಕೆ ಕೊಡಲೆಲ್ಲ ಬೆಲ್ಲ ನಿನ್ನ ನೋಡಿ ಹುಡುಗಿಯರು ಸುರ್ಜಾರ ಕಲ್ಲ ಕಲ್ಲ ಬಡಿವನ ಹುಡುಗಿ ಆಗಲ್ಲ ಕಲ್ಲ ಬಡಿಯವನ ಹುಡುಗಿ ಅಲ್ಲ ಎಲ್ಲ ನಿನಗೆ ತೋರಿಸಿ ನಮ್ಮೂರ ಕೀನಾಲ 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 ಏನು ಚೈದ ಕಾಣತಿಯೇ ಬೋರಿ ನಿನ್ನ ಮಣಿ ಬ್ಯಾರೀತಿ ಎಷ್ಟು ದಿನ ಎಷ್ಟು ದಿನ ಎಷ್ಟು ದಿನ ಇಲ್ಲೇ ಇರಲಿ ನಿನ್ನ ಊರ್ ಬ್ಯಾರೀತಿ ಊರ್ ಬ್ಯಾರೀತಿ ಒಂದು ಕಾಲದ ನೀನು ಅದ ಊರಾಗಿದ್ದಲ್ಲಿ ಅಪ್ಪ ರೀ ಮಾಸ್ತರ ಏನಂದ್ರಿ ಆಗಳೇ ಹೊಸ ಮಾಲ್ ತಂದ ನಿಮ್ಮ ಹೊಸ ಮಾಲ್ ಅಲ್ರಿ ಅದ 2023 ನನ್ನ ಜೋಡಿನ ಆಸ್ಪತ್ರೆ ಮಾಡಿದಾರ ಹೋದಾರವ್ರೆ ನೀವು ಎಲ್ಲಿ ಅದರಿ ಚಾ 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 ಏನು ಅಂತೀನಿ ರೀ ಬಡ್ಡಿ ಕಂತ್ರಿದು ಅಂತೀನಿ ಅಲ್ಲ ಒಂದು ಮುಂಜಾನೆ ಹಿಡಿದು ನನ್ನ ಮಗಳು ಹೋದಕ್ಕಿ ಇನ್ನೂ ನಮ್ಮ ಮನೆಗೆ ಬಂದಿಲ್ಲ ಶಾಂತಿ ಸಿಕ್ಕತ್ತೇವೇನು ಇಲ್ಲೋ ಏನು ಗೊತ್ತಾಗವಲ್ತ ಅಲ್ಲ ನನ್ನ ಮಗಳು ಮಾರಿ ನೋಡಿ ಹೋಗುವತ್ನಾಗ
ಸಜ್ಜಿ ರೊಟ್ಟಿ ಹಸಿಮೆಣಸಿಕಾಯಿ ಶಿಖರ್ನಿ ಮಾಡ್ಕೊಂಡ್ ಬಾ ಅಂತೇಳಿ ತಳವಾರ ಸುಂದರಾಯಿ ಮನೆಗೆ ಹೋಗಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳಿಸಿದ್ರ ನನ್ನ ಮಗಳು ಕುರ್ನ್ಯಾರ ಸಾಬನ್ ಮನೆಗೆ ಹೋಗಿ ಮಾವಿನಕಾಯಿ ಶಿಖರ್ನಿ ಮಾಡ್ಕೊಂಡ್ ಬಂದಾಳ. ಹೋಗ್ಲಿ ಬಿಡ್ರಿ, ಒಂದು ಮುಂಜಾನೆ ನನ್ನ ಮಗಳು ವಾದಕ್ಕಿ ಇನ್ನೂ ಮನೆಗೆ ಬಂದಿಲ್ಲ. ಶಾಂತಿ ಸಿಕ್ಕತ್ತೇವೋ ಏನು ಇಲ್ಲೋ ಏನೋ ಮುಂದೆ ಕೂತು ಮಾಸ್ತರಿನ ಜೋಡಿ ಓಡಿ ಹೋಗ್ಯಾಳು, ಒಂದು ತಿಳಿಯವಾಗ್ತ. ಯಾರಪ್ಪ ಇವ್ರ ಮಂಗ್ಯಾನ ಮಕ್ಕಳು ಮಧ್ಯಾಹ್ನ ಬಿಸಿಲಾಗ ಚಾಲು ಮಾಡ್ಯಾರಲ್ಲ, ಮೀಟಿಂಗು ಏನು ಫಿಟ್ಟಿಂಗು ಇದು ಒಂದು ಗೊತ್ತಾಗವಲ್ತ. ನೋಡೇ ಬಿಡ್ತೀನಿ ಗಪ್. ಯಾರಪ್ಪ ನೀವು ಮಂಗ್ಯಾನ ಮಕ್ಕಳ್ರಿ? ಆ ಸುಬೇದಾರ್ಗೋ ಯಾರು ನೀವು? ಏನತ್ತಿದ ಗೌರ್ಮೆಂಟ್ ಸಿಕ್ಕ ಚೀನಾದವ್ರು 1.5 ಕೋಟಿ ರೂಪಾಯಿ ಬೇಡ್ಯಾರ. ಆ ಸಿಕ್ಕ ತಗೋ ಒಂದ್ಸಲ ಹಟ್ಟಿ ಇವ್ರಿಬ್ರಿಗೆ ಸೇರಿ. ಅಲ್ಲ ಏನು ಮಗಳ ಏನು ಮಾಡಿದ್ರಿ ಈ ಕುರ್ಶಾಲೆಗಳು? ನಿನ್ನ ಸಂತಿ ಚೀಲ ತೂತದು ಕೆಡವಿದ್ರ ಮತ್ತ ಸರಿಯಾಗಿದು ನೋಡ್ಕೊಂಡೇ ಇಲ್ಲ ನೋಡ ನಾವುನ. ತಡಿಯಪ್ಪ ಹೇಳ್ರ ಹೇಳ್ತೀನಿ, ಇದಕ್ಕೋಸ್ಕರ ಮಾಡಕತ್ತಿ. ನಾ ತಡಿ ಹೇಳ್ತೀನಿ, ಅದನ್ನ ಹೇಳ ಬೇಡ. ನೀರೇ ಹೇಳು. ನಾನಿಪ್ಪ ನಿನ್ನ ಕೂಶು ನನ್ನ ಮಗಳ ಅಲ್ಲಿಂದ ಬರಕತ್ತಿದ್ನಿಪ್ಪ. ಇವ್ರು ಅದರಲ್ಲ ಅವ್ರ ಏನ್ ಮಾಡಿದ್ರ ಶಾಂತಿ ಚೂಲ ತೂತ್ ಕೆಡವಿದ್ರ ಮತ್ತ ಕುರಸಾಲೆ ಅಲ್ಲಪ್ಪ. ನನ್ನ ಸಂತಿ ಚೀಲ ಇನ್ನವ್ರಿಬ್ರು ನೋಡೇ ಇಲ್ಲ. ಅಂದ ಮೇಲೆ ಅವ್ರಂಗ ಕೆಡವುತ್ತಾರ. ಕಂತ್ರಿ ಅವ್ರ ತೂತು ತೆಗಿಯುವಂತ ಕೆಲಸ ನಾವು ಮಾಡೋದಿಲ್ರಿ. ತೂತಿ ಎಲ್ಲಿ ಐತೆ ಅಂತ ನೋಡಿ ಅರ್ನ ತಗೊಂಡ ಹದಕ್ಕೆ ಬರಂಗ ತೆಕ್ಕಿ ಮ್ಯಾಗ ಎಣ್ಣಿ ಬಿಟ್ಟು ಪ್ಯಾಚ್ ಬಡ್ದ ಕಳಿಸಿ ಬಿಡ್ತೀವ್ರಿ. ಒಳಗ ಇಲ್ಲ ಅವಾಗ ಎಣ್ಣೆ ಮ್ಯಾಗ ಎಣ್ಣೆ ಬಿಡ್ತಾನತ್ತ. ನೀ ಬಂದಿದ್ದೇನೆ ಚೆಕ್ ಮಾಡಕ? ಸಿಸಿ ಕ್ಯಾಮರಾ ಇಟ್ಟಿದ್ನವಲ್ಲ. ಎಣ್ಣೆ ಬಿಟ್ಟು ಬಂದ್ ಮಾಡ್ತೀವೋ ಏನು ಗೊಣ್ಣೆ ಬಿಟ್ಟು ಬಂದ್ ಮಾಡ್ತೀವೋ ಮಗನ? ಇನ್ನೊಂದು ಸಾರಿ ನಮ್ಮ ಚೀಲಕ್ಕೆ ಕಣ್ಣು ಹಾಕಿದಿ ಅಂದ್ರ ಅಲ್ಲ ನೀನು ಎಲ್ಲೆಲ್ಲ ಮುಟ್ಟುದದು. ಸರಿ 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 ಒಟ್ಟ ಸರಿ ಅಪ್ಪಲ್ ಬಿಡವ. ಸರಿ ಅವ್ವ ಸರಿ. ಎಲ್ಲೆಲ್ಲರ ಮುಟ್ಟುದ ಎಲ್ಲೆಲ್ಲರ ಅಲ್ಲ ಸರಿ ಅವ್ವ, ನೀ ನನ್ನ ಕಾಲು ಹಾಲಿಗೆ ಹೋಗ್ತಾವ, ನೀ ಏನ್ ಮಾಡ್ತೀಯ? ಇಲ್ಲ ನಾ ಬಾಯಿಗೆ ಇಟ್ಬಿಡು ಸುಮ್ಮನೆ. ನಾ ಟ್ರಾನ್ಸ್ಫರ್ ಆಗಿ ಇವ್ರ ಕೈಯಾಗ ಕೊಡ್ತೀನಿ ಅಂತ. ಸರಿ ತಪ್ಪ ಸಿಗ್ನಲ್ ಇರ್ತದ. ಅನ್ನಕತ್ತೀವ ಇವಾಗ ನಾ ಹುಟ್ಟಿಲ್ಲ. ಅಲ್ಲ ಮಗನ ನಮ್ಮ ಚೀಲಕ್ಕೆ ಕಣ್ಣು ಹಾಕಿದಿ ಅಂದ್ರ ಸಂದಿಗೆ ಒಂದಿ ತಿರ್ಗಿಸಿ ಒದ್ದ ಬಿಡ್ತೀವಿ. ಹುಷಾರ ಇಲ್ರಿ ಮಾವಾರ, ನಿಮ್ಮದು ಕೆಟ್ಟದಂತ ಹೇಳಾಕತ್ತೀವ್ರಿ. ಏ ಮಗನ ಇವ ಬಾ ಕಂಠ ನೋಡಿ ಕೈಯಾಡ್ಸು ಮಗ, ಇವ ಬಾ ತೂತು ನೋಡಿ ಪ್ಯಾಚ್ ಬಿಡಿ ಮಾಮ. ಇಂಥ ಅರಬಗಳ ಜೊತೆ ಏನತಿ ಮಗಳ? ಸುಮ್ಮನೆ ಮನೆಗೆ ನಡಿವಾ. ಯಪ್ಪ ಹೊಕ್ಕಿನ ದಯವಿಟ್ಟು ಕೈ ಮಾತ್ರ ಹಿಡಿಬೇಡ. ಯಾಕೆ ನಿನ್ನ ಕೈ ಎಲ್ಲೆಲ್ಲ ಟ್ರಾನ್ಸ್ಫರ್ ಹಾಕೊಂತ ನಿನಗ ಗೊತ್ತಿರಂಗಿಲ್ಲ. ಯಾವ ಮಗಳ ಹೇಳ್ತೀನಿ ಕೇಳಿಲ್ಲ. ನಮ್ಮ ಕೈ ಸಣ್ಣಾಗಿದ್ದಾಗ ಗುಬ್ಬಿ ಹಿಡ್ದಾವ್, ಅವು ಒಣಗೆ ಹೋಗ್ಯಾವ. ನೀ ಏನು ಹಿಡಿದ್ರು ಅವು ಬಿರ್ಸ ಹತ್ತಾವ. ನಾನು ಸಣ್ಣಕ್ಕಿದ್ದು ಗುಬ್ಬೆಲ್ಲ ಈಗ ದೊಡ್ಡ ನವಿಲ್ಗೆರಿ ಆಗಿನ ನಾನು. ನವಿಲ್ಗೆರಿ ನೀ ಕೈ ಹಾಕಿದಿ ಮತ್ ನವಿಲ್ಗೆರಿ ಪುಚ್ಚ ಬಿಟ್ಟು ಬಿಡ್ತೀನಿ. ಮಗಳ ನಡಿಯೇನು ಸುಮ್ಮನ ಮನಿಗೆ. ಮತ್ತ ಆ ಪುಚ್ಚ ನಿನಗೂ ಚುಚ್ಚು ತೂರಾಗತ್ತೆ ನಾ ಬರ್ತಾನೆ ನಿನ್ನ ಕೈ. ಅಂತಾವೆಲ್ಲ ನಾವು ದೇವ್ರ ಗುಡಿಗೆ ಕೊಡ್ತೀವಿ ಪೂಜೆಗಳ. ಎಲ್ಲ ಪುಚ್ಚ ಕೈ ಆಡ್ಸಿಲಿ ಬಂದ ನೀವು ನಮ್ಮಪ್ಪ. ಎಲ್ಲ ಕೈ ಆಡ್ಸಿ ಈಗ ಜೋತಾರಕತ್ತ ನಮ್ಮಪ್ಪ. ಮೊನ್ನೆ ನಮ್ಮ ಸರ ದೇವ್ರಿಗೆ ಬಂದಿಟ್ಟು ನವಲ್ಗೆರೆ ಪೂಜೆ ಬೇಕಾಗ್ಯಾವ ತಮ್ಮ, ಎಲ್ಲದ ಕೇರು ಮುನ್ನೋನ್ ಹೊತ್ತಿಗೆ ನಾನು ಅಲಿಕಾರ್ ಸಿರ್ಸು ಹುಡ್ಕ್ಯಾಡಿ ಹೋಗಿ ತಂದು ಕೊಟ್ಟದಿವ ಅಂತ ನವಲ್ಗೆರೆ ಪೂಜೆಗಳು ಎಟ್ಟು ನೋಡಿಲ್ಲ ನಾವು. ನಡಿ ಸುಮ್ಮನ ಮನೆಗೆ. ಇವಾಗ ನವಲಿಗೆರೆ ಬರಬರ್ರಿ ಆಗೋಲ್ಲ. ಇವಾಗ ಕರ್ರಲ್ ರಗತ್ತು ಪಕ್ಷಿನ ಆಗ್ಬೇಕು ಇವಾಗ ಅಂದ್ರ ಬರಬರ್ರಿ ನಡಿವಾ. ಟೈಮ್ ಭಾಳ ಇನ್ನೊಂದ್ಸಲ ಕೈನ ಮುಟ್ಟುದಲ್ವ ಯಾರು. ನಡಿವಾ ಮಗಳ ನಡಿ, ಹೋಗ್ ನಡಿ. ಯಪ್ಪ ನಾ ಮುಂದೆ ಹೋಗ್ತೀನಿ, ಹಿಂದೆ ಬಾರ. ನಡಿಯವ್ವ ನಡಿಯ. ತಡಿ ಆಯ್ರ ಬಂದತ್ತೀನಿ ನವನೆ. ಭೀಮಪ್ಪ ಮುತ್ತಕ್ಕನವರು $100 ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು ಡ್ಯಾಡಿ. ನಡಿಯವ್ವ ಮಗಳ ಹೋಗು ನಡಿ. ತಡಿ ನಿನ್ನ ಮೇಲೆ ಒಂದು ಹಾಡ ಆಡ್ತೀನಿ ತಡಿ. ಹಾಡವ್ವ ನನಗೂ ನಡಿ ಒಳಗೆ ಹೋಗೋಣ. ಉರುಪಿಗೆ ಆಯ್ತು ತೊಯಪ್ಪ ಮಕ್ಕೋಸ್ ನಮ್ಮ ಉರುಪು ನಿನ್ನಂತ ಅಪ್ಪಾಗಿಲ್ಲ. ನಿನ್ನಂತ ಮಗಳು ಇಲ್ಲ ಬಾಳಲ್ಲಿ ನೀನೇ ಇಲ್ಲ. ನಿನ್ನಂತ ಮಗಳು ಇಲ್ಲ
ಬಾಳಲ್ಲಿ ನೀನೇ ಇಲ್ಲ. ನೀನು ನನ್ನ ಜೀವ, ನೀನು ನನ್ನ ದೈವ, ಯಾವ ದೇವ ಬರುವ ಕೊಟ್ಟ ನನಗೆ ಇಂದು ನಿಲ್ಲಲು ನನ್ನ ಮಗಳು ಇಲ್ಲ. ಬಾಳಲ್ಲಿ ನೀನೇ ಇಲ್ಲ, ನಿನ್ನ ಮಗಳು ಇಲ್ಲ. ಬಾಳಲ್ಲಿ ನೀನೇ ನಡಿ ಹೋಗೋಣ ನಡಿ. ಹಿಂಗ ಅಲ್ಲ, ಈ ಮಗಳು- ತಡಿಯಪ್ಪ, ಮಗಳ ಜೊತೆ ನೀ ನಮ್ಮನೆ ತಿಂಡಿಲ ಡ್ಯಾನ್ಸ್ ಮಾಡ್ತಾನೆ ಅವ. ಹರದಾಗ ಹುಡುಗಿಯರ ಜೊತೆ ನೀವು ಹೆಂಗ ಮಾಡಿರ್ಬೇಕಿವ? 2023 ಒಗದ ಹೋಗಿದ್ದಿ ನನ್ನ ಜೋಡಿ. ಎಟ್ ನೆನಪಿಟ್ಟ ನೋಡ 2023 ಸತ್ತಗಿತ್ತು 23 ಅಂದ 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 ಅಂದ. ಕೊರೋನಾ ಆದ ಬಳಕ ಫುಲ್ ಹುರುಪ್ನಾಗಿತ್ತು ಗಡಿ ಒಳೆ. ಮತ್ತೇನು ಕೇಳಿತ್ತನದ ಪುಲ್ಲ ತಿಂಡಿಲ ಜಾಡಿಸ್ಕಾಯಿ ಬಿಟ್ಟನವ. ಜಾಡ್ಸಿಲ್ವ ನಾನು ಮನ್ಯಾಗ ಇಲ್ಯಾಕ ಜಾಡ್ಸಾಕ ಹೋಗ್ಲಿ. ಮತ್ತೆ ಹೇಳಕತ್ತೆ ಅಲ್ಲ ಪುಲ್ಲ ತಿಂಡಿಲಿ ಎತ್ತ ಗಡಿ ಅಂತೇಳಿ. ನಡಿ ಅವ್ವ ನಡಿ, ಹಿರಿಯಾರು ಬೇಯ್ತಾರು. ಹಂಗಂತಿ ನಡಿ ಹೋಗೋಣ ಮಾಮ. ಲೈಟಿಂಗ್ ಕಮ್ಮಾಗಿ ನೋಡಿ ಮಗ. ಟಾಟಾ ಯೋಗಸ್ಮ ಮುತ್ತೈವ. ಬಾಯ್ ಬಾಯ್. ಅಲ್ಲ ಕಂತ್ರಿ, ಕೊನೆಗೂ ನೀನು ಬೆಣ್ಣ ಹಚ್ಕೊಂಡು ಕರ್ಕೊಂಡು ಹೋದಿಲ್ಲ. ಹೋಗ್ಲೇ ಮಗನ ಹೋಗ. ಜಾತ್ರೆ ಬಂದಕ್ಕೇನು ಹೋಗ್ಲಿ ನೋಡ್ಲಾರ್ದ ಇರ್ತಾಳ. ನಾವು ಹನುಮಂತರ ಗುಡಿ ಮುಂದೆ ನಿಂತಿರ್ತೀವ. ಕಣ್ಣು ಹಾಕಿದೀವಿ ಅಂದ್ಮೇಲೆ ಕೈ ಹಿಡಿಲಾರ್ದ ಇರ್ತೀವನ. ಹಣ್ಣು ನೋಡಿದ್ವಿ ಅಂದ್ಮೇಲೆ ರುಚಿ ನೋಡ್ಲಾರ್ದ ಇರ್ತೀವ. ಲೇ ದೋಸ್ತ, ನೀ ಏನು ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಅಕ್ಕಿ ನನ್ನ ಅಂಗಡಿ ಮುಂದೆ ಹಾದು ಹೋಗ್ಬೇಕ, ಅಲ್ಲೇ ನೋಡ್ಕೊಂಡ್ರ ಆತ. ಹಂಗಾದ್ರ ಬಸ್ ಹತ್ತಾಕ ಬಸ್ ಸ್ಟಾಂಡ್ಗೆ ಬರಬೇಕ, ಅಲ್ಲೇ ಕೊಂಡು ನೋಡಿದ್ರ ಆತ್. ನಡಿ. ಪ್ರೀತಿ ಮಾಡಕ ನಿಂತ್ರ ಊರ್ ಬಂದ ಹಿಡಿದಿದ್ದೆ ನಿನ್ನಂಗ ನಾ ಕಬ್ರ ಕೆಲ್ಸಿಲ್ಲ. ನಿಮ್ಮ ಮಂದಿ ಹಂಗ ಚಿಲ್ಲತನ ಮಾಡಾಕ ನಾಮೂರು ಬಿಟ್ಟ ನಿಂತಿಲ್ಲ. ಪ್ರೀತಿ ಮಾಡಕ ನಿಂತ್ರ ಊರ್ಗೊಂದ ಹಿಡಿತಿದ್ದೆ ನಿನ್ನಂಗ ನಾ ಕಬ್ರ ಗೆಟ್ಟಿಲ್ಲ. ನಿಮ್ಮ ಮಂದಿ ಹಂಗ ಚಿಲ್ಲತನ ಮಾಡಾಕ ನಾಮೂರು ಬಿಟ್ಟ ನಿಂತಿಲ್ಲ. ನಿಂಗಪ್ಪ ಬಸಪ್ಪ ತವಿಸುವಂತಾಯಿತು. ಓಹೋ, ಸಮಯ ಹೋಗಿದ್ದು ಮರ್ತೆ ಹೋಯಿತು. ಆದರೆ ಹುಣ್ಣಿಮೆ ಚಂದ್ರನ ಬೆಳಕು ಭೂಮಿಗೆ ಹೊಂಗನಸನ್ನು ತಂದಂತಾಗಿದೆ. ಈ ಕೋಗಿಲೆಯ ಗಾನವನ್ನ ಕೇಳಿ ನನಗೂ ಹಾಡಬೇಕು ಅಂತ ಏಕೆ ಹೀಗಾಯ್ತು, ನಾನು ಕಾಣೇನು ಪ್ರೀತಿ ಮನದಲ್ಲಿ ಹೇಗೆ ಮೂಡಿತು. ನೀನೇ ಬಾಣಲು ತೇಲಿ ಹೋದೆನು ನಾನು ಜೇನು ಹೀರಿದ ಹಾದಿಗೆ ಅಂದಾಗಿ ಆ ನೋಟದಲ್ಲಿ ಅದು ಏನಿದೆಯೋ, ತುಟಿಯಂಚಿನಲ್ಲಿ ಸವಿಜೇನಿದೆಯೋ. ನೀನೇ ಬಾಣಲು ತೇಲಿ ಹೋದೆನು ಜೇನು ಹೀರಿದ ಹಾದಿಗೆ ಅಂದಾಗಿ. ಮಾರಿ ಕಣ್ಣು ಹೊರಿಮ್ಯಾಲೆ ಕಡ್ಕಲ್ ಕಣ್ಣು ಕೊರಿಮ್ಯಾಲೆ ನನ್ನ ಕಣ್ಣು ನಿನ್ಯಾಲೆ ಎದ್ದುಳಿಸೂತ ಪ್ರೇಮದ ಯುದ್ಧದಲ್ಲಿ ತಗೋಲೆ ತಗೋಲೆ ಲಲ್ಲೇ ತಗೋಲೆ. ಹೃದಯ ಬೇಕಾ, ಹೃದಯವಂತ ಬೇಕಾ. ಓಹೋ, ಶ್ರೀಮಂತರ ಗಿಳಿ ಜಿಂಕೆ ಮರಿಯಾಗಿ ಅಶೋಕವನದಲ್ಲಿ ಹಾಡಿ ಕುಣಿಯುತ್ತಿದೆಯಲ್ಲ. ಏನಿವಳ ರೂಪ ಲಾವಣ್ಯ, ಏನಿವಳ ನೃತ್ಯ. ದೇವಲೋಕದ ಕಣ್ಣೀರು ಕೆಳಗಿಳಿದು ಬಂದಂತೆ ಕಾಣುತ್ತಿದೆಯಲ್ಲ. ಯಾರದು? ನಾನೇ ನಿಮ್ಮ ಫ್ಯಾಕ್ಟರಿಯ ಮಿಲ್ ಮ್ಯಾನೇಜರ್. ಅದು ಅಲ್ಲದೆ ನಿಮ್ಮ ಫ್ಯಾಕ್ಟರಿಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವುದಲ್ಲದೆ ನಿಮ್ಮಣ್ಣನ ಬಲಗೈಯಾಗಿರುವ ವಿಷಪೂರಿತ ನಾಗೇಂದ್ರ. ಓಹೋ, ನೀವು ಇಲ್ಲಿಗೆ ಬಂದ ಕಾರಣ? ಬಂದ ಕಾರಣ ಚಂದದ ಗೊಂಬೆಯಂತೆ ತುಂಬಿ ತುಳುಕುತ್ತಿರುವ ನಿನ್ನ ಯೌವನ ಹೀರಲು ಬಂದಿರುವೆ.
ನಾಗೇಂದ್ರ, ನೀನಾಡುವ ಮಾತು ನನಗರ್ಥವಾಗ್ತಾ ಇಲ್ಲ. ನಿನಗೆ ತಿಳಿಸಿ ಹೇಳಲು ನೀನೇನು ಹಸಿಗೂಸ? ನೀನೇ ಹರಿ ತುಂಬಿ ನಿಂತ ಹೆಣ್ಣು. ಬೆಳದಿಂಗಳಾಗಿರು ನನ್ನ ಮಂಚದಲ್ಲಿ ಚಂದ್ರನಂತೆ ಶೋಭಿಸಿ ಸೂರ್ಯನಂತೆ ಬಿಸು ಅಪ್ಪಿಗೆ ನೀಡಿ ಹಾಲು ಸಕ್ಕರೆಯಂತೆ ಕೂಡಿ ಈ ವಿಷ ಸರ್ಪ ಎಂಬ ಕಾಮ ತುಂಬಿದ ನಾಗೇಂದ್ರನಿಗೆ ಸಂತೋಷ ನೀಡುಬಾರೇ ಭಾಗ್ಯಶ್ರೀ. ಸೌಂದರ್ಯವೆಂಬುದು ಇದೇ ಹರೆಯದ ಈ ವಯಸ್ಸಿನಲ್ಲಿ ಮಾತ್ರವಿರುತ್ತದೆ. ಅದನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ಹಠ ಮಾಡದೆ ನನ್ನ ಮನ ತಣಿಸು ಬಾ. ಲೋ ಹುಚ್ಚು ನಾಗೇಂದ್ರ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಹೆಮ್ಮಾರಿ. ಅಷ್ಟೇ ಏಕೆ, ಶಿವನ ಮೂರನೆಯ ಕಣ್ಣು ಹೆಣ್ಣು. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದ್ದು ಕೂಡ ಹೆಣ್ಣು ಅನ್ನೋದನ್ನ ಮರಿಬೇಡ. ಪ್ರತಿಯೊಂದು ಜೀವದ ರಾಶಿಯಲ್ಲೂ ಕೂಡ ಹೆಣ್ಣು ತುಂಬಿಕೊಂಡಿರ್ತಾಳೆ. ಅದೆಲ್ಲ ನಿನಗೇನೋ ಗೊತ್ತು? ಸತಿ ಶಿರೋಮಣಿಯರು ತೊಟ್ಟಲಿದ್ದ ಹಸಿಗೂ ಗೊತ್ತು ತಾಯಿಯದೇ ಹಾಲು ಹೇಗಿದೆ ಅಂತ ಆಚಾರ ವಿಚಾರಗಳು ಈ ಸಮಯದಲ್ಲಿ ತೆಗೆಯಬೇಡ. ನನ್ನಂತೆಯಾಗಿ ಬಂದರೆ ಬದುಕುತ್ತೀಯ, ಇಲ್ಲ ಹಕ್ಕಿಯಂತೆ ಹಾರಿ ಹೋಗುವುದು ಈ ನಿನ್ನ ಪ್ರಾಣ. ಹಿಂದೆ ಈ ಭೂತಾಯಿ ಮಡಿಲಿಗೆ ನನ್ನ ಪ್ರಾಣ ಹೋದ್ರೂ ಸರಿ, ನಿನ್ನತ್ತ ಲಜ್ಜೆಗೆಟ್ಟ ಷಂಡನಿಂದ ತಾಳಿ ಕಟ್ಟಿಸಿಕೊಳ್ಳಲಿಕ್ಕೆ ನಾನೇನು ಬೀದಿಯಲ್ಲಿ ನಿಂತ ಸೂಳೆಯಲ್ಲ. ಇದೇ ನನ್ನ ಸ್ಥಾನದಲ್ಲಿ ನಿನ್ನ ಅಕ್ಕ ತಂಗಿಯರಿದ್ದಿದ್ರೆ ಹೀಗೆ ಮಾತಾಡ್ತಿದ್ದೇನೋ ಮೂರ್ಖ ರಾಕ್ಷಸ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಭಾಗ್ಯಶ್ರೀ. ಕಂಡದ್ದು ಕಾಗೆಯಾದರೂ ಕೂಗಿದ್ದು ಕೋಗಿಲೆ ಎನ್ನಬೇಕು. ನಿನ್ನಂತ ರಸ ತುಂಬಿ ಹಣ್ಣನ್ನು ಕಚ್ಚದೆ ಬಿಡಲಾರ ಈ ನಾಗೇಂದ್ರ. ರಣ ಹೇಳಿ ನಾಗೇಂದ್ರ, ಇಡೀ ಸಾಮ್ರಾಜ್ಯಕ್ಕೆ ಕೋಟೆ ಅಂತಿರುವ 10 ತಲೆ ರಾವಣ ಕೂಡ ಸೀತಾಮಾತೆಯ ಒಂದು ಕೂದಲ ಕೊಂಕಣ್ಣ ಸಹ ಮುಟ್ಟಲು ಸಾಧ್ಯವಾಗುತ್ತದೆ. ಈ ಕಲಿಯುಗದಲ್ಲಿ ನನ್ನನ್ನ ಮುಟ್ಟಲು ಬಂದ್ರೆ ಈ ಗರತಿಯರ ಸಮಾಜ ಮೆಟ್ಟಿನಿಂದ ಹೊಡಿತಾರೆ. ಎಚ್ಚರ! ಲೇ ಹುಚ್ಚು ಎಣ್ಣೆ, ಕೇಳು, ನಿನ್ನ ಗರತೀರ ಸಮಾಜವನ್ನು ತೊಳೆದು ಬಿಡುತ್ತೇನೆ. ಕಾಲೇಜು ಸೇರುತ್ತೇನೆಂದು ಪಾಸ್ ತೆಗೆಸಿ ಕಂಡವರಿಗೆ ಕಾಲೆತ್ತಿ ಪತಿವ್ರತೆಯೆನಿಸಿಕೊಂಡು ಮತ್ತೊಂದು ಊರಿಗೆ ಹೋದವರು ಎಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ ಎಷ್ಟೊಂದು ಜನ ಮರೆ ಮಾಚಿ ಕುಳಿತಿದ್ದಾರೆ ಗೊತ್ತಾ? ಕೇಳು, ಸಾಹುಕಾರನ ಮನೆಗೆ ಅಡುಗೆ ಕೆಲಸಕ್ಕೆ ಹೋಗುತ್ತೇನೆಂದು ಹೇಳಿ 4 ಗೋಡೆಗಳ ಮಧ್ಯೆ ನಡೆದ ಘಟನೆಯನ್ನು 4 ಇಂಚು ಮೊಬೈಲಿನಲ್ಲಿ ನೋಡಿ ಅದೇ ಸಾಹುಕಾರನ ಜೊತೆ ಸೆರಗು ಹಾಸಿ ಮಲಗು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ. ಹೊರಗಡೆ ಕೆಲಸಕ್ಕೆ ಹೋಗುತ್ತೇನೆಂದು ಹೇಳಿ ಮನೆ ಹೊರಗಡೆ ಬಂದ ತಕ್ಷಣ ತನ್ನ ಮೊಬೈಲ್ ರಾಜನಿಗೆ ಮಿಸ್ ಕಾಲ್ ಕೊಟ್ಟು ತಿಪ್ಪೆಯ ತಗ್ಗಿನಲ್ಲಿ ಬಿದ್ದು ಮೈ ಮನ ಹೊಲಸು ಮಾಡಿಕೊಂಡು ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೇ ದೇವರೆಂದು ಮತ್ತೊಬ್ಬನ ಜೊತೆ ರತಿ ಕ್ರೀಡೆ ಆಡಿ ತನ್ನ ಕಾಮ ದಾಹ ತೀರಿಸಿಕೊಂಡು ಬರುವ ಹೆಣ್ಣುಗಳೆಷ್ಟಿಲ್ಲ ಇದೇ ನಿನ್ನ ಇಂಪಾದ ವಾತಾವರಣದಲ್ಲಿ. ಎಷ್ಟು ವರ್ಣಿಸಲಿ ನಿನ್ನ ಗರತಿಯರ ಸಮಾಜದ ಬಗ್ಗೆ? ಸಾಕು, ಇನ್ನೂ ಬೇಕಾ? ಸಮಾಜದ ಬಗ್ಗೆ ಇಷ್ಟೊಂದು ತಿಳಿದುಕೊಂಡಿರುವ ನೀನು, ನಿನ್ನ ತಾಯಿ ಕೂಡ ಮತ್ತೊಬ್ಬರಿಗೆ ಸರಹಾಸೆ ಹಾಡದಿರಬೇಕು. ನೀನು ನಿಜವಾಗಿಯೂ ಒಂದೇ ರಕ್ತಕ್ಕೆ ಹುಟ್ಟಿದವಳಿಯಾಗಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ನೀನು ಅಂದಾಗ ನೀನು ರಾಕ್ಷಸನಂತೆ ವರ್ತನೆ ಮಾಡ್ತಿರುವೆ. ಮನುಷ್ಯನಂತಾದ್ರೂ ತಿಳಿದುಕೋ ಅಥವಾ ರಾಕ್ಷಸನಂತಾದ್ರೂ ತಿಳಿದುಕೋ, ನಿನ್ನನ್ನು ಇಷ್ಟೊತ್ತು ಮಾತನಾಡಲಿಕ್ಕೆ ಬಿಟ್ಟಿದ್ದೆ ತಪ್ಪಾಯ್ತು. ಬಾರೇ ಬಾ. ಕೈ ಬಿಡೋ ನೀಚ,
ನನ್ನ ಮೈ ಮುಟ್ಟಲು ಬಂದ್ರೆ ನಿನ್ನ ಶಿರವ ಹರಿದು ತೋರಣ ಕಟ್ಟೋ ಶೂರರು ಇನ್ನು ಈ ಭೂಮಿ ಮೇಲೆ ಇದ್ದಾರೆ ಅನ್ನೋದನ್ನ ಮರಿಬೇಡ. ಶೂರರು ನಾನೇ ಶೂರರ ಯಮನಾಗಿರುವಾಗ ಅದ್ಯಾವ ಶೂರ ಬಂದು ಕಾಪಾಡುತ್ತಾನೋ ನಾನು ನೋಡೇ ಬಿಡುತ್ತೇನೆ. ಭಾಗ್ಯಶ್ರೀ, ಬ್ರಹ್ಮ ಭೂಮಿ ಮೇಲೆ ಹೆಣ್ಣನ್ನು ಸೃಷ್ಟಿಸುವಾಗ ಅವಳಿಗೆ ಒಂದು ವಿಶಿಷ್ಟ ಸ್ಥಾನ ಬೇಕೆಂದು ಯೋಚಿಸಿದನೋ ಏನೋ. ಅದಕ್ಕೆ ಸೊಂಟಕ್ಕೆ ಸೌಂದರ್ಯ ಕೊಟ್ಟ, ಕಂಠಕ್ಕೆ ಮಾಧುರ್ಯ ನೆಟ್ಟ, ಎದೆಯ ಮೇಲೆ 2 ಪುಟಗಳ ಕುಣಿತ ಬಿಟ್ಟ. ಅಪ್ಪಪ್ಪಪ್ಪಪ್ಪಪ್ಪ! ಪುಟಗಳ ಕುಣಿತಕ್ಕೆ ಮರುಳಾಗದ ಮಾನವರೇ ಎಲ್ಲ ಬಾರೇ ಬಾ. ತೊಂದ್ರೆಯಲ್ಲಿರೋರ್ನ ದೇವ್ರ ಕೈ ಬಿಡಲ್ಲ, ತೊಂದ್ರೆ ಕೊಡೋರ್ನ ಈ ಸಮರ್ಥ ಬಿಡಲ್ಲ. ಲೇ ಕಾಮ ತುಂಬಿದ ಪಿಸಾಚಿ, ಕೈ ಬಿಟ್ಟು ನಿಲ್ಲಲೇ ಆ ಅಬಲೆಯ ಹೆಣ್ಣನ್ನು. ಕೈ ಬಿಡಬೇಕಾ? ನನ್ನ ಚದುರಂಗದಾಟದಲ್ಲಿ ಭಾಗವಹಿಸಲು ಬಂದ ನೀನ್ಯಾರಲೇ ಬಚ್ಚ? ಬಚ್ಚ ಅಲ್ಲಲೇ ಲುಚ್ಚ. ಹುಳನ ಕಪ್ಪೆ ತಿನ್ನತ್ತೆ, ಕಪ್ಪೆನ ಹಾವ ತಿನ್ನತ್ತೆ, ಹಾವನ ಹದ್ದು ತಿನ್ನತ್ತೆ, ಹದ್ದನ್ನ ಬೇಟೆಗಾರನ ಬಾಣ ತಿನ್ನತ್ತೆ. ನಿಮ್ಮಂತ ಕೆಟ್ಟ ನರರಾಕ್ಷಸರ ರಕ್ತ ಹೀರಲು ಬಂದಿರುವ ಸೂರ್ಯನ ಕಿರಣದಂತೆ ಹೊಳೆಯುವ ವಜ್ರ ಈ ಸಮರ್ಥ. ಸಮರ್ಥ ಸೂರ್ಯನ ಕಿರಣವಾದರೇನು, ಹುಣ್ಣಿಮೆ ಚಂದ್ರನಾದರೇನು, ನನ್ನ ದಾರಿಗೆ ಅಡ್ಡ ಬರಬೇಡ, ಸುಮ್ಮನೆ ಹೊರಟು ಹೋಗು. ಲೇ ನರಗೆಟ್ಟ ನಾಗೇಂದ್ರ, ಇಂಥ ಅಬಲೆಯ ಹೆಣ್ಣನ್ನು ನಿಮ್ಮಂಥವರ ಕೈಗೆ ಒಪ್ಪಿಸಲು ಹೋಗಲು ನಾನೇನು ಇನ್ನೊಬ್ಬರ ಮನೆಯ ಮುಂದೆ ಎಂಜಲು ಕೂಳು ತಿನ್ನುವ ನಾಯಿಯಲ್ಲ, ಗಂಡದೆಯ ಭಾರತಾಂಬೆಯ ಹೆಮ್ಮೆಯ ಪುತ್ರ. ಲೇ ನಾಗೇಂದ್ರ, ಈ ಹೆಣ್ಣನ್ನು ಕೈ ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ಹರಕೆಯ ಕೋಣದಂತೆ ಕಡಿಯಬೇಕಾಗುತ್ತದೆ ಎಚ್ಚರ. ಗಂಡದೆ ಭಾರತಾಂಬೆಯ ಪುತ್ರ. ಇದೇ ತುಂಬಿದ ಸಮಾಜದ ಮುಂದೆ ದ್ರೌಪದಿಯ ಸೆರಗು ಸೆಳೆಯುವಾಗ ಎಲ್ಲಿ ಹೋಗಿತ್ತೋ ಆ ನಿನ್ನ ಗಂಡದೆ ತೋಳದ ಬಾಯಿಗೆ ಆಹುತಿಯಾಗಬೇಡವೋ ಕುರಿಮರಿಯೇ? ಕುರಿಮರಿ ಅಲ್ಲಲೇ, ಕಾಡಿನ ಪ್ರಾಣಿಗಳನ್ನು ಬೇಟೆಯಾಡುವ ಸಿಂಹದ ಮರಿ. ಸಿಂಹದ ಮರಿ? ಇಡೀ ಕೋಟೆಗೆ ಇವನೇ ಸಿಂಹನಾಗಿರುವಾಗ ಈ ನಾಗೇಂದ್ರನಿಗೆ ಸೋಲೆಂಬುವುದೇ ಇಲ್ಲ. ಸುಮ್ಮನೆ ಹೊರಟು ಹೋಗೋ. ಹೊರಟು ಹೋಗಲು ಬಂದಿಲ್ಲ ನಾಗೇಂದ್ರ, ಕಂಕಣಬದ್ಧವಾಗಿ ಗರತಿಯರ ಮಾನ ಪ್ರಾಣ ಕಾಪಾಡಲು ಬಂದಿರುವೆ. ಭಾಗ್ಯಶ್ರೀ, ಇದೊಂದು ಸಮಯ ಕಳೆದರೆ ಏನಾಯಿತು, ಮತ್ತೊಂದು ಸಮಯದಲ್ಲಿ ನೋಡಿಕೊಳ್ಳುತ್ತೇನೆ. ಮಗುವಿಗೆ ತಾಯಿ ಎದೆ ಹಾಲು ಸಿಹಿ ಎನಿಸಿರಬಹುದು, ಅದೇ ಹಾಲನ್ನು ವಿಷ ಮಾಡದಿದ್ದರೆ ನನ್ನ ಹೆಸರು ನಾಗರ ನಾಗೇಂದ್ರನೇ ಅಲ್ಲ. ಲೇ ಸಮರ್ಥ, ಬೌದ್ಧರ್ लोग ना बाते ना किसी को भगाते, बेटा जो चीज पसंद आती है ना उसे एक दिन तेरे बारे में पूछे उठा ले तुझे देता वो काट ले तो वो काट ले. बड़े बड़े खतरनाकों के नाक काट कर जेब में रख लिया. चल जा, ಹೋಗ್ಲೇ ನಾಗೇಂದ್ರ ಹೋಗೋ. ನಿಮ್ಮಂತ ಕೆಟ್ಟ ವಿಷ ಸರ್ಪಗಳ ದೇಹವನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತೇನೆ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದೀರಾ. ಈ ನಿಮ್ಮ ಸಹಾಯಕ್ಕೆ ಏನು ಕೊಟ್ಟರೂ ಸಾಧ್ಯ. ನಿಮ್ಮ ಋಣವನ್ನ ಹೇಗೆ ತೀರಿಸಲಿ? ಓಹೋ, ಶ್ರೀಮಂತರ ಮನೆಯ ಹೆಣ್ಣು, ನಿಮ್ಮಂಥವರಿಗೂ ಇಂಥ ಕಾಲ ಬರುತ್ತಿದೆ ಎಂದರೂ ನಿಜವಾಗಲೂ ನಂಬಲೇಬೇಕು. ಮೊದಲೇ ಓದಿದವರು, ಮೇಲಾಗಿ ಹಣವಿದ್ದವರು,
ಹಣದಿಂದ ಕೈಲಾಸವನ್ನೇ ಧರೆಗಿಳಿಸಿದವರು ನಿಮ್ಮಂಥವರಿಗೂ ಇಂಥ ಸ್ಥಿತಿ ಬರುತ್ತದೆ ಎಂದರೆ ನಿಜವಾಗಿ ನಂಬಲೇಬೇಕು. ಹೌದು, ನಂಬಲೇಬೇಕು. ನಂಬುವಂತ ಸಮಯ ಇದಾಗಿದೆ. ಯಾಕಂದ್ರೆ ಬಡವರ ರಕ್ತದಲ್ಲಿ ಕೈ ತೊಳೆಯುವುದು, ಅರಮನೆ ಪಂಜರದಲ್ಲಿರುವ ನಡಿಗೆ ಬರೀ ಸ್ವಾರ್ಥ ಭಾವನೆಯನ್ನು ತುಂಬಿದ್ದಾನೆ ನನ್ನನ್ನು. ಆದರೆ ನೀವಿಂದು ಒಳ್ಳೆಯ ಮನಸ್ಸಿನಿಂದ ಬಂದು ಒಂದು ಹೆಣ್ಣಿನ ಜೀವನ ಉಳಿಸಿದ್ರೆ ಆದ ಕಾರಣ ನಿಮ್ಮನ್ನೊಂದು ಮಾತು ಕೇಳಿವಿ, ನಡೆಸಿಕೊಡಿದ್ರ? ಇಲ್ಲ ಅನ್ನಬಾರ್ದು. ಮಾತು ನಿಮ್ಮಂಥವರ ಮಾತು ಕೇಳಿ ನಮ್ಮಂಥ ಹಾಲಿನಂಥ ಸಂಸಾರವನ್ನು ಮತ್ತಾವ ನರಕಕ್ಕೆ ದೂಡುವರೆಂದು ಹೊಂಚು ಹಾಕಿದ್ದೀರಿ. ಈ ಹಣವಿದ್ದ ಶ್ರೀಮಂತರನ್ನು ಯಾವಾಗ ನಂಬಬೇಕೋ ಯಾವಾಗ ಬಿಡಬೇಕು ಒಂದು ತಿಳಿಯುವುದಿಲ್ಲ. ಹೌದು, ನೀವು ಹೇಳೋ ಮಾತುಗಳೆಲ್ಲವೂ ನಿಜವಿದೆ. ಆದರೆ ಮೊದಲನೇ ಹೆಣ್ಣು ನಾನಲ್ಲ. ನಾನು ಮಾಡಿದ ತಪ್ಪುಗಳೆಲ್ಲವನ್ನ ಅರಿತು ಒಳ್ಳೆಯವಳಾಗಿ ನಿಮ್ಮ ಸತಿ ಹಾಕಬೇಕು ಅಂತ ಬಯಸಿರುವೆ. ಹೆಣ್ಣಿಗೆ 108 ಬಯಕೆ. ಕಂಡ ಹೆಣ್ಣಿಗೆ ಬಯಕೆ ತೀರಿಸಲು ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ. ಹಾದಿ ಬೀದಿಯಲ್ಲಿ ಓಡಾಡುವವಳ ಅಂದ ನೋಡಿ ಹುಟ್ಟೋ ಪ್ರೀತಿ ಅವಳ ಅಂದ ಇರೋ ತನಕ, ಐಶ್ವರ್ಯ ನೋಡಿ ಹುಟ್ಟೋ ಪ್ರೀತಿ ಕಾಲಯೋಗ ಇರೋ ತನಕ, ಮನಸ್ಸಿನಲ್ಲಿ ಹುಟ್ಟೋ ಪ್ರೀತಿ ಆ ಮನುಷ್ಯ ಇರೋ ತನಕ. ನಮ್ಮಣ್ಣನ ಆಜ್ಞೆ ಇಲ್ಲದೆ ನಾನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ನಾನಿನ್ನು ಬರುತ್ತೇನೆ. ನಿಲ್ಲಿ ಸಮರ್ಥ, ಇದೊಂದು ಮಾತು ಹೇಳುವೆ, ಕಿವಿಗೊಟ್ಟು ಕೇಳಿ. ನಾನು ಮದುವೆ ಆಗೋದಾದ್ರೆ ನಿಮ್ಮಲ್ಲಿ, ಇಲ್ಲವಾದ್ರೆ ನಾನು ಸತ್ತು ಹೋಗು. ಭಾಗ್ಯಶ್ರೀ, ಸೌಂದರ್ಯ ತುಂಬಿದ ನಾರಿಯರು ತನ್ನನೆಯ ತುಂಬಿದ ಕಣ್ಣಿಗೆ ಕೊರೆಯುವ ಬಣ್ಣದ ಕಡ್ಡಿಯಂತೆ. ಅದೇ ಬಣ್ಣದ ಕಡ್ಡಿಯಿಂದ ಚಿತ್ತಾರ ಬಿಡಿಸಿದ್ರೆ ಬಾಡಿ ಹೋದ ಬಳ್ಳಿ ಕೂಡ ಚಿಗುರೊಡೆಯುತ್ತೆ. ಚಿಗುರೊಡೆಯುವ ಮುನ್ನ ಬಳ್ಳಿಯನ್ನು ಚಿವುಟಿ ಹಾಕುವ ಜನಕ್ಕೆ ಕರುಣೆ ಎಲ್ಲಿಂದ ಬರಬೇಕು? ನೋಡಿ ಸಮರ್ಥ, ಕಷ್ಟಗಳು ಬರೋದು ನಿಮ್ಮನ್ನ ನಾಶ ಮಾಡಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನ ಅರ್ಥ ಮಾಡೋದು, ನಿಮ್ಮೊಳಗಿನ ವ್ಯಕ್ತಿತ್ವವನ್ನ ಮನವರಿಕೆ ಮಾಡೋದು. ನಾನು ಬಣ್ಣ ಮನಸಾರಿ ಮೆಚ್ಚಿರುವೆ. ಭಾಗ್ಯಶ್ರೀ, ಇಲ್ಲದ ವಿಚಾರ ಹೇಳಿ ನನ್ನ ತಲೆಯನ್ನು ಕೆಡಿಸಬೇಡ. ನನಗೆ ಬಹಳಷ್ಟು ಕೆಲಸವಿದೆ. ನಾನಿನ್ನು ಹೋಗಿ ಬರುತ್ತೇನೆ. ಹೋಗು ಸಮರ್ಥ, ಹೋಗು. ನೀ ಹೋದ್ರೆ ಏನಾಯ್ತು? ನಿನ್ನನ್ನು ನನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಭಾಗ್ಯಶ್ರೀಯೇ ಅಲ್ಲ. ಸಮರ್ಥ, ನಿನ್ನ ಚಿತ್ತಾರವೇ ನನ್ನ ಕಣ್ಮುಂದೆ ಬರ್ತಾ ಇದೆ. ಆ ನಿನ್ನ ರೂಪ, ನೀನಾಡಿದ ಮಾತುಗಳನ್ನ ಕೇಳ್ತಾ ಇದ್ರೆ ನಿನ್ನ ಜೊತೆ ಹಾಡಿ ಕುಡಿಬೇಕೆಂಬ ಆಸೆ ಆಗ್ತಾ ಇದೆ. ಬಾ ಸಮರ್ಥ. ನಾ ಮುಡಿಸಿವೆ ಮಲ್ಲಿಗೆ, ನಡೆದು ಬಾ ಮೆಲ್ಲಗೆ. ನಾ ಮುಡಿಸಿವೆ ಮಲ್ಲಿಗೆ. ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮೆಲ್ಲಗೆ, ನಾ ಮುಡಿಸಿವಿ ಮಲ್ಲಿಗೆ. ನಡೆದು ಬಾ ಮೆಲ್ಲಗೆ, ನಾ ಮುಡಿಸಿವಿ ಮಲ್ಲಿಗೆ. ಪ್ರೀತಿಯ ಹುಡುಗಿಗೆ ಈ ಹುಡುಗಿಯ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ಬಡಿ ಬಂದರೆ ಒಡಿಸಿವೆ ಸೀರೆ ಬಂಗಾರಿ, ನಾ ಗುಡಿಸುವಿನ ಬಿಲುಗರಿ. ಮದುಮಗಳಾಗಿ ಬಂದರೆ ಸಾಕು ಸಿಂಗಾರಿ, ನಾ ಮದುವೆಗೆ ತಯಾರಿ.
ನೋಡುವೊಮ್ಮೆ ಈ ಬಡವನ ಪ್ರೀತಿಗೆ ಸಾಹುಕಾರನ ಕಾಯಿವಿ ಪ್ರತಿದಿನ ನಿನ್ನ ಕಾವಲುಗಾರನ ಕಾಯಿವಿ ಪ್ರತಿದಿನ ನಿನ್ನ ಕಾವಲುಗಾರನ ಪ್ರೀತಿಯ ಹುಡುಗಿಯೇ ಈ ಹುಡುಗನ ಉಡುಗೊರೆ ಪ್ರೀತಿಯ ಹುಡುಗಿಯೇ ಈ ಹುಡುಗನ ಉಡುಗೊರೆ ನಡೆದು ಬಾ ಮೆಲ್ಲಗೆ ನಾ ಮುಗಿಸಿವಿ ಮಲ್ಲಿಗೆ ನಡೆದು ಬಾ ಮೆಲ್ಲಗೆ ನಾ ಮುಗಿಸಿವಿ ಮಲ್ಲಿಗೆ ನನ್ನನ್ನೆಲ್ಲ ಎಲ್ಲಿ ಅಯ್ಯೋ ಇದು ಕನಸೇ ಚೇಚೆ ಇದನ್ನ ನನಸು ಮಾಡೋದೇ ನನ್ನ ಗುರಿ ಸೀತಾ ಬೇಗ ಹೊರಗಡೆ ಬಾರಿ ಹೊತ್ತು ನೆತ್ತಿ ಮೇಲೆ ಬಂತು ಬಿತ್ತಲಿಕ್ಕೆ ಹೊತ್ತಾಗುತ್ತೆ ಬೇಗ ಹೋಗೋಣ ಬಾ ನೀವಾಗ್ಲೇ ಎಲ್ಲ ಸಾಮಾನು ಸಹಿತ ಬಂದ್ಬಿಟ್ರಾ ನಾನು ಕೂಡ ನಮ್ಮ ಎರಡು ಕಣ್ಣುಗಳಾಗಿದ್ದ ಆ ಬಸವಣ್ಣನಿಗೆ ಎಡೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಸೀತಾ ಬಸವಣ್ಣನಿಗೆ ಅಷ್ಟೇ ಯಾಕೆ ಹೇಳಿ ಬಸವಣ್ಣನಕ್ಕಿಂತ ದೊಡ್ಡವಳು ಭೂಮಿ ತಾಯಿದ್ದಾಳೆ ಜಾತಿ ಭೇದ ಭಾವವನ್ನು ಎಲ್ಲವನ್ನು ತನ್ನ ಒಡಲಲ್ಲಿ ಹಾಕಿಕೊಂಡು ಜೋಪಾನ ಮಾಡುತ್ತಾಳೆ ಅವಳಿಗೆಡೆ ನೀವು ಹೇಳೋಕ್ಕಿಂತ ಮೊದಲೇ ನಾನು ಮುತ್ತೈದೆರೆ ಉಡಿ ತುಂಬಿ ದೇವರ ಹತ್ರ ಪೂಜೆ ಮಾಡಿ ಬೇಡ್ಕೊಂಡೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಎಂಥ ಬುದ್ಧಿವಂತಳು ಸೀತಾ ನೀನು ನಿನ್ನಂಥ ಹೆಂಡತಿಯನ್ನು ಪಡೆಯಲು ನಾನು 7 ಜನ್ಮದ ಪುಣ್ಯ ಮಾಡಿರಬೇಕೆಂದು ಅನಿಸುತ್ತದೆ ನಿಮ್ಮಷ್ಟು ತಿಳಿದಳು ನಾನಲ್ಲ ಸ್ವಾಮಿ ಯಾಕೆಂದ್ರೆ ತಂದೆ ತಾಯಿ ಹಿಂದೆ ಇದ್ರೆ ಕೂಡ ನನ್ನ ಕೈ ಹಿಡಿದು ನನಗೆ ಬಾಳ ಕೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನಿದೆ ಹೇಳಿ ಹೇ ಹುಚ್ಚಿ ಸಂತೋಷ ತುಂಬಿದಾಗ ಆ ಮನೆಗೆ ಒಳ್ಳೇದಾಗೋದಿಲ್ಲ ಮುಂದಿನ ಕೆಲಸ ನೋಡೋಣ ನಡಿ ಒಕ್ಕಲಿಗ ಒಕ್ಕಲಿದ್ದಾರೆ ಬಿಕ್ಕುವುದು ಜಗವಲ್ಲ ಅಂತ ಹೇಳ್ತಾರೆ ಹಾಗೆ ಬಿತ್ತು ಕೂರಿಗೆಗೂ ಏನಾದ್ರೂ ಹಿನ್ನೆಲೆ ಇರ್ಬೋದಲ್ಲ ಇದೆ ಸೀತಾ ಇದೆ ಈ ರೈತನೇ ಪೂಜಿಸುವ ಕೂರಿಗೆಗೆ 3 ತಾಳು ಎಂಬ ನೇಮವಿದೆ ಒಂದೊಂದು ತಾಳು ಒಂದೊಂದು ವಿಶೇಷ ರೀತಿಯಲ್ಲಿವೆ ಸೀತಾ ಮೊದಲನೇ ತಾಳು ಸ್ವತಂತ್ರವಾಗಿ ಹಾರಾಡೋ ಪಶು ಪಕ್ಷಿಗಳಿಗೆ ಎರಡನೆಯ ತಾಳು ಸಂಸಾರವನ್ನೇ ತ್ಯಜಿಸಿ ಕಾವಿ ತೊಟ್ಟ ಜೋಗಿ ಜಂಗಮನಿಗೆ ಸೀತಾ ಮೂರನೇ ತಾಳು ಈ ಜಗತ್ತಿಗೆ ಅನ್ನ ಹಾಕೋ ರೈತನಿಗೆ ಸೀತಾ ನೋಡಿದೆಯಾ ಸೀತಾ ಈ ರೈತ ಎಲ್ಲರಿಗೂ ಹೇಗೆ ಆಸರೆಯಾಗಿದ್ದಾನೆಂಬುದು ಅದರಲ್ಲೇ ತಿಳಿಯುತ್ತದೆ ಸ್ವಾಮಿ ರೈತ ಜಗತ್ತಿಗೆ ಅನ್ನದಾತನಾಗಿರಬಹುದು ಆದರೆ ಈ ಭೂತಾಯಿಯನ್ನು ಕಾಪಾಡಿ ಕಷ್ಟದ ಎತ್ತುಗಳನ್ನ ಹೂಡಿ ಈ ಮಣ್ಣಿನಲ್ಲಿ ಧೈರ್ಯ ಶೌರ್ಯ ಕರುಣೆ ಪ್ರತಿಭೆ ಮನುಷ್ಯತ್ವದ ಬೀಜಗಳನ್ನು ಬಿತ್ತಿದಾಗಲೇ ಅಲ್ಲವೇ ಈ ರೈತ ಭೂತಾಯಿಯ ಚೊಚ್ಚಿದ ಮಗನಾಗುವುದು ನಾವು ಎಷ್ಟೇ ನಮ್ಮ ಜೀವ ಇರುವವರೆಗೂ ಎಷ್ಟೇ ವರ್ಣನೆ ಮಾಡಿದರೂ ಈ ಭೂಮಿ ತಾಯಿಯರನ್ನ ತೀರ್ಸಕ್ಕಾಗುವುದಿಲ್ಲ ಸೀತಾ ಹಾಗೆ ಕಳಸ ಬಂಡೂರು ಯೋಜನೆ ಯಶಸ್ವಿ ಆದರೆ ನಮಗೆ ಬಂದ ಬಡತನ ದೂರ ಆಗೋದು ಖಂಡಿತ ಸೀತಾ ಖಂಡಿತ ಅದೇನೇ ಇರಲಿ ಬಿತ್ತಲು ವೇಳೆ ಆಯ್ತು ನಡೆ ಹೋಗೋಣ ಸ್ವಾಮಿ ಈ ಭೂಮಿ ತಾಯಿ ಎಷ್ಟೊಂದು ಪುಣ್ಯವಂತಳು ಅಲ್ವೇ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ನೋಡಿ ಈ ಆಡಂಬರದ ಜನ ಜಾತಿ ಮತ ಮೇಲು ಕೀಳು ಬಡವ ಶ್ರೀಮಂತ ಅಂತ ಬಡ್ದಾಡಿ ಸಾಯ್ತಾರೆ ಆದ್ರೆ ಈ ಭೂತಾಯಿ ಎಲ್ಲರಿಗೂ ಸಮಾನವಾಗಿ ನೋಡಿಕೊಂಡು ತನ್ನೊಡಲಲ್ಲಿ ಜಾಗ ಕೊಡ್ತಾಳಲ್ಲ ಅವಳು ಎಂಥ ಕರುಣಾಮಯಿ ಅಲ್ವೇ ಹಾ ನಿಲ್ಲು ಸೀತಾ ನಿಲ್ಲು ಹೋಗುವ ಮುಂಚೆ ಒಂದು ಸುಮಧುರವಾದ ಗೀತೆಯನ್ನು ಹಾಡಿ ಹೋಗೋಣವೇ ಭೂಮಿ ತಾಯಾನೇ ನೀನಿಷ್ಟ ಕಣೆ ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ
ಬೇಟೆ ಹೆಣ್ಣ ಬಣ್ಣ ಕಣ್ಣಿ ಕೊಂಚ ತಣ್ಣಗಾಗಿನ ದೂರ ನಿಂತೆ ಕುಂದಿ ನೀನು ಅಂದಿಕೊಂಡಿ ನಿನ್ನ ಸೊಂದಾಗಿಲ್ಲ ಪರದಿ ಭೂಮಿ ತಾಯನೇ ಸಾಗನಿ ಕೋಯಿನು ನಾನು ರಚಿನಿ ಹೇ ಜೂಡಿ ಹೇ ನಾದಿ ಕಣ್ಣಾಡೋಟ ಆಸೆ ಕಣ್ಣಿ ನಿನ್ನ ಸಹವಾಸ ಹಾಸಿನಂತೆ ಎಲ್ಲಿ ನೀನು ಅಲ್ಲಿ ನಾನು ನಿನ್ನ ಬಂದು ಭೂಮಿ ತಾಯನೇ ಸಾಗನಿ ಯಾಕೋ ನೀನು ನಾಡು ರಚಿನಿ ಅಣ್ಣ ಅತ್ತಿಗೆ ಇಟ್ಟದು ಸಂಭ್ರಮದಿಂದ ಹೊರಟಿದ್ರಲ್ಲ ಎಲ್ಲಿಗೆ? ಬಾರಪ್ಪ ಸಹೋದರ, ಈಗ ಬಂದೇನಪ್ಪ. ನಾವು ಮುತ್ತೈದೆಯರ ಉಡಿ ತುಂಬಿ ಸಂತೋಷದಿಂದ ಬಿತ್ತಲಿಕ್ಕೆ ಹೊರಟಿದ್ದೇವೆ. ಅಲ್ಲಪ್ಪ ಶ್ರೀಧರ, ಓದ್ ಮುಗಿಸ್ಕೊಂಡು ದಿಢೀರ್ನೆ ಬಂದಿಯಲ್ಲ, ಯಾಕಪ್ಪ? ಬರಬೇಕಾದ ಪ್ರಸಂಗ ಬಂದೊದಗಿದೆ ಅತ್ತಿಗೆ. ಅದೇನಪ್ಪ ಅಂತ ಪ್ರಸಂಗ? ಹಿಂದೆ ನಾನು 20,000 ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ದು ಡೊನೇಷನ್ಗೆ ಆಯಿತು. ಈಗ ಪ್ರವೇಶ ಪಡೆದುಕೊಳ್ಳಬೇಕಾದರೆ 50,000 ರೂಪಾಯಿ ಹಣ ತುಂಬಬೇಕು. ಅದು ಇವತ್ತೇ ಕೊನೆಯ ದಿನಾಂಕ. ಏನಪ್ಪ ಸಹೋದರ, ಸಂತೋಷದಿಂದ ನಾವು ಬಿತ್ತಲಿಕ್ಕೆ ಹೊರಟರೆ ನೀನು 50,000 ಹಣ ಬೇಕು ಅಂದರೆ ನಾನು ಎಲ್ಲಿಂದ ತಂದು ಕೊಡಲಪ್ಪ? ಹಾ ಸಹೋದರ, ನಾನು ಎಲ್ಲಿಯಾದರೂ ಸಾಲ ಸೂಲ ಮಾಡಿ ನಿನಗೆ ಹಣದ ವ್ಯವಸ್ಥೆ ಮಾಡುತ್ತೇನೆ. ನೀನು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಪ್ಪ. ನಿಲ್ಲಣ್ಣ, ಇವತ್ತೊಂದಿನ ಬಿತ್ತುವುದು ಬಿಟ್ಟರೆ ಏನಾಗುವುದಿಲ್ಲ. ನನ್ನ ಜೀವನಕ್ಕಿಂತ ನಿನಗೆ ಬಿತ್ತುವುದೇ ಹೆಚ್ಚಾಯ್ತೆ. ಎಂಥ ಮಾತನ್ನ ಮಾತಾಡ್ತಾ ಇದ್ದೆ ನೀನು? ನೀನು ಓದ್ಕೊಂಡವನು, ತಿಳಿದವನು, ನಿನ್ನ ಬಾಯಿಂದ ಇಂಥ ಮಾತು ಬರಬಾರ್ದು. ನಿನ್ನ ಬಾಯಿಂದ ಇಂಥ ಮಾತು ಬರಲೇಬಾರ್ದು ಶ್ರೀಧರ್. ಈ ಭೂತಾಯಿಯಿಂದ ನಾವೆಲ್ಲ ಬದುಕಿರುವುದು, ಮೊದಲು ಅದನ್ನ ತಿಳಿದುಕೋ. ಅತ್ತಿಗೆ, ನಿಮ್ಮ ಮಾತು ಕೇಳಲು ನನಗೆ ಸಮಯವಿಲ್ಲ. ಹಣ ಕೊಡ್ತಿರೋ ಇಲ್ಲೋ ಅಷ್ಟೇ ಹೇಳಿ. ಅಣ್ಣ, ಅತ್ತಿಗೆ ತಮ್ಮನ ಜೊತೆಗೆ ಏನೋ ಹಣದ ವಿಚಾರ ಬಗ್ಗೆ ಮಾತನಾಡುತ್ತಿರುವಿರಲ್ಲ. ಶ್ರೀಧರ್, ನೀನಾದರೂ ಹೇಳಬಾರದೆ ಏನಾಗಿದೆ ಎಂದು? ಏಯ್, ನಿನಗೇನೋ ಗೊತ್ತು? ಈಗ ನನಗೆ 50,000 ರೂಪಾಯಿ ಹಣ ಬೇಕಾಗಿದೆ, ಕೊಡುವೆಯಾ? ಇದೇನು ಶ್ರೀಧರ್, ಹರಟೆಯ ಮಾತು? ನಾನು ಮಾತನಾಡಿದ್ದು ಹರಟೆಯ ಮಾತಾಯ್ತೆ. ಅವನು ಎಂಥ ಮಾತು ಮಾತಾಡ್ತಾ ಇದ್ದೆ ನೀನು? ಅವನು ನಿನ್ಕಿಂತ ದೊಡ್ಡವನು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಅವನು ಕೂಡ ನೀನ್ ಅಣ್ಣ ಕಣೋ. ಅಣ್ಣ? ಯಾರು ನನ್ನ ಅಣ್ಣ? ಇವನೊಬ್ಬ ಬೀದಿಯಲ್ಲಿ ಬಿದ್ದ ಬಿಕಾರಿ. ಯಾರನ್ನು ಎಲ್ಲಿಡಬೇಕೋ ಅಲ್ಲಿಟ್ರೇನೆ ಒಳ್ಳೆಯದು. ಶ್ರೀಧರ್, ಈ ಮಾತು ನೀನಾಡಿದೆ ಎಂದು ಸುಮ್ಮನಿರುವೆ. ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಅವರ ಹೆಣ ನೋಡಬೇಕಾಗುತ್ತಿತ್ತು. ಮತ್ತೇನು ಮಾತನಾಡಬೇಕೋ ನಿನಗೆ? ನಾನಾಡಿದ ಮಾತು ಸುಳ್ಳಾದರೆ ಇಲ್ಲೇ ನಿಂತಿದ್ದರಲ್ಲ ಈ ಮಾತ್ಮರನೆ ಕೇಳಿ ತಿಳಿದುಕೋ. ನೀನ್ಯಾರು ಎಂಬುದು ಸತ್ಯ ಘಟನೆ ತಿಳಿಯುತ್ತದೆ. ಅಣ್ಣ,
ಇದೇನ್ ಮಾತನಾಡ್ತಾ ಇದ್ದಾನೆ ಅಣ್ಣ? ಇವನು ಹೇಳುವ ಮಾತು ನಿಜವೇನನ್ನ? ಹೇಳಣ್ಣ, ಹೇಳು. ಹೌದಪ್ಪ ಸಹೋದರ, ಶ್ರೀಧರ ಹೇಳುವ ಮಾತು ಸತ್ಯವಿದೆ. ಅದನ್ನು ಯಾವ ಬಾಯಿಂದ ನಿಜ ಎಂದು ಹೇಳಲಪ್ಪ, ಯಾವ ಬಾಯಿಂದ ನಿಜ? ಅದೇನೆಂದು ಹೇಳದಿದ್ದರೆ ನನ್ನ ಮೇಲೆ ಆಣೆಯಾಗಿದೆ ಅಣ್ಣ. ಹೇಳುತ್ತೇನಪ್ಪ, ಹೇಳುತ್ತೇನೆ. 25 ವರ್ಷದ ಹಿಂದೆ ಮುಚ್ಚಿಟ್ಟ ವಿಷಯ ಇಂದು ಬಿಚ್ಚಿ ಹೇಳುವ ಸಮಯ ಒದಗಿ ಬಂದಿದೆ ಸಹೋದರ, ಸಮಯ ಬಂದಿದೆ. ನೋಡು ಸಮರ್ಥ, ನಿನ್ನ ತಂದೆ ಇಡೀ ಈ ಊರಿಗೆ ನಿಷ್ಠಾವಂತ ರೈತರ ನಾಯಕನಾಗಿದ್ದನಪ್ಪ. ಬಡವರಿಗೆ ಸಹಾಯ ಮಾಡುವ ಧನಿಕನಪ್ಪ ನಿನ್ನ ತಂದೆ. ಅವಳಿ ಪುತ್ರರಾಗಿ ನೀವು ಜನಿಸಿದ್ದೀರಿ. ನೀವು ಶಾಲೆಗೆ ಹೋದಾಗ ನಿಮ್ಮ ಗುಡಿಸಲಿಗೆ ಬೆಂಕಿ ಎತ್ತಿತ್ತು. ಆಗ ನೀನು ಒಬ್ಬನೇ ನನ್ನ ಕೈಗೆ ಸಿಕ್ಕಿದೆಯಪ್ಪ. ಇನ್ನೊಬ್ಬ ನಿನ್ನ ತಮ್ಮ ಎಲ್ಲಿ ಹೋದನೋ ಏನೋ ನನಗೆ ಒಂದು ತಿಳಿಯಲಿಲ್ಲಪ್ಪ, ತಿಳಿಯಲಿಲ್ಲ. ಆದರೆ ನಿನ್ನ ತಂದೆ ತಾಯಿಗಳು ಸತ್ತು ಹೋದರಪ್ಪ, ಸತ್ತು ಹೋದರು. ಇದೇ ನೋಡಪ್ಪ ಸಮರ್ಥ ನಿನ್ನ ಜೀವನದ ಕತೆ. ಅಣ್ಣ, ಇವನ ಸತ್ಯ ಘಟನೆ ತಿಳಿಯಿತಲ್ಲ, ಇವತ್ತೊಂದು ತೀರ್ಮಾನ ಆಗಲೇಬೇಕು. ಈ ಮನೆಯಲ್ಲಿ ನಾನಿರಬೇಕು ಒಂದ, ಇಲ್ಲ ಅವನಿರಬೇಕು ಒಂದು. ಅಣ್ಣ, ನೀನೇ ತೀರ್ಮಾನ ಮಾಡು. ಸಹೋದರ, 2 ಕಣ್ಣುಗಳಂತಿರುವ ನೀವು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ವರ್ಷಿದಂತಾಗುತ್ತಿದೆಯಪ್ಪ. ನಾನು ಏನು ಅಂತ ಹೇಳಲಪ್ಪ, ನಾನು ಏನು ಅಂತ ಹೇಳಲಿ? ಹಾಗಾದರೆ ಈ ಮನೆಯಲ್ಲಿ ನೀವೇರಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಅಣ್ಣ, ಇನ್ನೊಂದು ಮಾತು, ಒಂದನ್ನು ಪಡೆದುಕೊಳ್ಳಬೇಕಾದರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು. ಸಹೋದರ, ಬೇಡ. ಬೇಡಪ್ಪ ಶ್ರೀಧರ್, ಬೇಡ. ನನ್ನಿಂದಾಗಿ ನೀನು ಹೊರಗಡೆ ಹೋಗುವುದು ಬೇಡ. ಏಕೆಂದರೆ ಜೇನು ಎಷ್ಟೇ ಸಿಹಿ ಆಗಿದ್ದರೂ ಅದರಲ್ಲಿ ಸ್ವಲ್ಪ ಕಸ ಇದ್ದೇ ಇರುತ್ತದೆ. ಅದರ ಹಾಗೆ ನಾನು. ಸಮರ್ಥ, ಎಂತ ಕಡುನುಡಿಗಳನ್ನ ಆಡ್ತಾ ಇದ್ದೀಯಪ್ಪ. ಏನ್ ನೋಡಲು ಕತ್ತರಿಸಿ ಹಾಕ್ತಂತಾಗ್ತಾ ಇದೆ. ದಯವಿಟ್ಟು ಇಂಥ ಮಾತನ್ನ ನುಡಿಬೇಡಪ್ಪ, ಇಂಥ ಮಾತನ್ನ ನುಡಿಬೇಡ. ಅತ್ತಿಗೆ, ಬಾಣಿನಲ್ಲಿ ಮೂಡುವ ಕಾಮನ ಬಿಲ್ಲು ಆಕಾಶಕ್ಕಷ್ಟೇ ಸ್ವಂತ. ನೋಡುವವರ ಕಣ್ಣಿಗಲ್ಲ ಅತ್ತಿಗೆ, ನೋಡುವವರ ಕಣ್ಣಿಗಲ್ಲ. ಅತ್ತಿಗೆ, ಒಂದೇ ಒಂದು ಆಸೆ ಅತ್ತಿಗೆ, ಮುಂದಿನ ಜನ್ಮದಲ್ಲಿ ನಿಮ್ಮ ಮಡಿಲಲ್ಲಿ ಮುದ್ದು ಕೂಸಾಗಿ ಹುಟ್ಟು ಬರುವ ಆಸೆ ಅತ್ತಿಗೆ, ಹುಟ್ಟಿ ಬರುವ ಆಸೆ. ತಾಯಿ ತನ್ನ ಮಗುವನ್ನ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಯಾವ ರೀತಿ ಜೋಪಾನ ಮಾಡ್ತಾಳೋ ಅದೇ ರೀತಿ ನಾನು ನಿಮ್ಮನ್ನ ಕೈ ತುಡಿಸಿ ಜೋಪಾನ ಮಾಡಿ ಸಾಕಿ ಸಲುಹಿದ್ದೇನೋ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲಪ್ಪ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ. ಅಳಬೇಡ ಅತ್ತಿಗೆ, ಅಳಬೇಡ. ವಿಧಿಯ ಲಿಖಿತ ಹೇಗಿದೆಯೋ ಹಾಗೆ ನಡೆಯುತ್ತದೆ. ನನ್ನ ಹಣೆ ಬರದಲ್ಲಿ ಆ ದೇವರು ಹೀಗೆ ಬರೆದಿರಬಹುದು. ನೀನಾಗೆ ನೀನು ಹೋಗುತ್ತೆ ಅಂದ ಮೇಲೆ ಬೇಗನೆ ಹೊರಟು ಹೋಗು ಈ ಮನೆಯಿಂದ. ನೀನು ಎಷ್ಟು ಹೊತ್ತು ಈ ಮನೆಯಲ್ಲಿ ಇರ್ತೀಯೋ ಅಷ್ಟು ವಿಘ್ನ ಹೆಚ್ಚಾಗುತ್ತದೆ. ಶ್ರೀಧರ್, ಹೋಗುವುದಕ್ಕಿಂತ ಮುಂಚಿತವಾಗಿ ತಂದೆ ತಾಯಿಯ ಸ್ಥಾನದಲ್ಲಿ ಇರುವಂತ ನನ್ನ ಅಣ್ಣನಿಗೆ ಒಂದು ಮಾತನ್ನು ಹೇಳಿ ಹೋಗುವೆ ಶ್ರೀಧರ್. ಅದೇನೆಂದು ಬೇಗನೆ ಹೇಳಿ ಹೊರಟು ಹೋಗು ಈ ಮನೆಯಿಂದ. ಅತ್ತಿಗೆ, ಚಿಕ್ಕಂದಿನಿಂದ ನನಗೆ ಉಣಿಸಿ ತಿನ್ನಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದು ನಾನೆಂದಿಗೂ ಮರೆಯುವುದಿಲ್ಲ. ನಿಮಗೆ ಕಷ್ಟ ಬಂದಾಗ ಸಮರ್ಥ ಎಂದು ಕೂಗಿದರೆ ನಾನು ನಿಮ್ಮ ಕಷ್ಟಕ್ಕೆ ಓಡಿ ಬರುತ್ತೇನೆ. ಅಣ್ಣ, ಅತ್ತಿಗೆ, ನನಗೆ ಆಶೀರ್ವಾದ ಮಾಡಿ, ನಾನು ಹೋಗಿ ಬರುತ್ತೇನೆ. ಸಮರ್ಥ,
ಎಲ್ಲರೂ ತಣ್ಣಾಸೆಯಂತೆಯೇ ಆಡೋದು ದೇವರು ಬಾಳಂಬ ಆಟದಲ್ಲಿ. ಅಪ್ಪ ಅಮ್ಮ ಚಿಕ್ಕಪ್ಪ ಯಾಕೆ ಎಂದು ನಿಮ್ಮ ಕಣ್ಣಲ್ಲಿ ನೀರು? ಬಾರಪ್ಪ ಕುಮಾರ ಬಾ, ಇವತ್ತು ಶಾಲೆಯಿಂದ ಬೇಗ ಬಂದೇ ಇಲ್ಲಪ್ಪ. ಹೌದು ಚಿಕ್ಕಪ್ಪ, ನಮ್ಮೂರಿನ ಜಾತ್ರೆ ನಿಮಿತ್ತವಾಗಿ 2 ದಿನ ಶಾಲೆಯಲ್ಲಿ ರಜೆ ನೀಡಿದ್ದಾರೆ. ಅಪ್ಪ ಅಮ್ಮನಿಗೆ ಹೊಲದಲ್ಲಿ ಸಹಾಯ ಮಾಡಲು ಬೇಗನೆ ಬಂದೆ. ಚಿಕ್ಕವನಾದರೂ ಚೊಕ್ಕ ಮನಸ್ಸಿಂದ ಮಾತಾಡದೆ ನಿನ್ನ ಮಾತನ್ನ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಅಯ್ಯೋ ದೇವ್ರೆ, ಇಂಥ ಚಿಕ್ಕ ಮಗುವಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಕಳ್ಳ ಮೂರ್ತಿಯಾಗಿ ಕುಳಿತುಬಿಟ್ಟಿ ಅಂತಂದೆ. ಕಳ್ಳ ಮೂರ್ತಿಯಾಗಿ ಅಳಬೇಡ ಅಮ್ಮ, ಅಳಬೇಡ. ಯಾವ ಕಾಲಕ್ಕಾದರೂ ಆ ದೇವರು ಸದಾಕಾಲ ನಮ್ಮ ಮೇಲೆ ಇರುತ್ತಾನೆ. ಆ ದೇವರ ಕೃಪೆಯಿಂದ ನಾನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ನಿಮ್ಮೆಲ್ಲರನ್ನು ಸಾಕುತ್ತೇನೆ. ಮಗು ಕುಮಾರ, ಬೆಳೆಯುವ ಪೈರು ಮೊಳಕೆಯಲ್ಲಿ ಕಂಡಂತೆ ಈ ನಿನ್ನ ಮಾತು ಕೇಳಿದರೆ ಆ ದೇವರು ಬಂದು ಮಾತನಾಡಿದಂತಾಗುತ್ತದೆ ಅಪ್ಪ. ದೇವರು ಬಂದು ಚಿಕ್ಕಪ್ಪ, ನೀವೇಕೆ ಮೌನವಾಗಿರುವಿರಿ? ಮೈಯಲ್ಲಿ ಹುಷಾರಿಲ್ಲಪ್ಪ, ಅದಕ್ಕೆ. ಸಮರ್ಥ, ನಿನ್ನ ಕತೆ ಪುರಾಣ ಬೇಕಾಗಿಲ್ಲ. ಬೇಗನೆ ಹೊರಟು ಹೋಗು ಈ ಮನೆಯಿಂದ. ಹೋಗುತ್ತೇನೆ ಶ್ರೀಧರ್, ಹೊರಟು ಹೋಗುತ್ತೇನೆ. ಸಮರ್, ನೀನೇ ಹೋದ ಮೇಲೆ ನಾವು ಹೇಗೆ ಜೀವಿಸಬೇಕಪ್ಪ? ಹೇಗೆ ಜೀವಿಸಬೇಕು? ಜೀವಿಸಬೇಕನ್ನ, ಜೀವಿಸಬೇಕು. ನೋವೇ ಇಲ್ಲ ಅನ್ನೋ ತರ ನಗಬೇಕನ್ನ, ನಗಬೇಕು. ದುಃಖವೇ ಇಲ್ಲ ಅನ್ನೋ ತರ ಆಟವಾಡಬೇಕನ್ನ, ಸೋಲೆ ಇಲ್ಲ ಅನ್ನೋ ತರ. ಅಣ್ಣ ಅಣ್ಣ ತಮ್ಮರು ಇರಬೇಕನ್ನ, ಕೊನೆನೇ ಇಲ್ಲ ಅನ್ನೋ ತರ. ಗಳಿಸಿಕೊಂಡ ಮೇಲೆ ಅರ್ಥವಾಗೋದು ಬಯಕೆ, ತಿಳಿದುಕೊಂಡ ಮೇಲೆ ತಿಳಿಯೋದು ಅದರ ನಂಬಿಕೆ, ಕಳೆದುಕೊಂಡ ಮೇಲೆ ತಿಳಿಯೋದಪ್ಪ ಪ್ರೀತಿ. ತಪ್ಪ ಸಹೋದರ, ದಿಕ್ಕು ತಿಳಿಯದಾಗಿದೆ ಅಪ್ಪ ಈ ನನ್ನ ಮನಸ್ಸಿಗೆ. ಸಿಡಿಲು ಪಡೆದಂತಾಗಿದೆ ಅಪ್ಪ ನನ್ನ ಕನಸಿಗೆ. ದುಃಖದ ಸುಳಿಯಲ್ಲಿ ಸಿಲುಕು ನನ್ನ ಹೃದಯ ಚೂರು ಚೂರಾಗಿ ಹೋಗ್ತಾ ಇದೆ. ಚೂರು ಚೂರಾಗಿ. ಸಹೋದರ, ನಾನು ಈಗ ಬಾಳೆಂಬ ಬಿರುಗಾಳಿಗೆ ಸಿಕ್ಕು ಬೆಂಕಿಯ ಮಳೆಯಲ್ಲಿ ಬಿದ್ದು ನರಳಾಡಿದ್ದೇನಪ್ಪ, ನರಳಾಡಿದ್ದೇನೆ. ಇಂದು ಮತ್ತಷ್ಟು ಗಾಯ ಮಾಡಬೇಡಪ್ಪ, ಮಾಡಬೇಡ. ನನ್ನ ನಿನ್ನ ನಡುವೆ ದಾಟದ ನದಿ ಹೊಂದಿದೆ ಅಣ್ಣ. ನಾ ಎಲ್ಲೇ ಇರಲಿ, ಹೇಗೆ ಇರಲಿ, ನನ್ನ ಮನಸ್ಸು ಬಯಸುವುದು ನಿಮ್ಮನ್ನೇ ಅಣ್ಣ, ನಿಮ್ಮನ್ನೇ. ಆಸೆ ಇರದ ಹಕ್ಕಿಗೆ ಹಾರಲು ಬಯಸುವುದು ಯಾವ ದಿಕ್ಕಿಗೆ ಹೇಳಣ್ಣ, ಯಾವ ದಿಕ್ಕಿಗೆ ಹೇಳು. ನಾವು ಬಡವರಿದ್ದರೂ ಇಲ್ಲದಂತಾಯ್ತಪ್ಪ ಅಂಬಿಗನ ಆಸರೆ. ಅಣ್ಣ, ನಿಮ್ಮನ್ನು ಅಗಲಲಾಗದೆ ಕಣ್ಣುಗಳು ಕಡಲಾಗಿವೆ. ಕಣ್ಣೀರು ಹೊರಗೆ ಬಾರದೆ ಕಣ್ಣಿಗೆ ಹೊರೆಯಾಗಿವೆ ಅಣ್ಣ, ಕಣ್ಣಿಗೆ ಹೊರೆಯಾಗಿವೆ. ತಮ್ಮ ಸಮರ್ಥ, ನಿನ್ನ ನಗುವಿನ ನೋವಿನಲ್ಲಿ ಕನಸು ಕಾಡುವ ಆಸೆ, ಈ ಜಗತ್ತಿನಲ್ಲಿ ಕನಸು ಕಾಡುವ ಆಸೆ ಅಪ್ಪ. ಅಣ್ಣ, ಇಂಥ ಆಸೆಗಳು ಕೇವಲ ಕಾಲ್ಪನಿಕ ಅಣ್ಣ, ಕಾಲ್ಪನಿಕ. ಹಾಗೆಲ್ಲ ನುಡಿಯಬೇಡಪ್ಪ. ದುಃಖದ ಕಡಲಲ್ಲಿ ಸಿಕ್ಕಿ ಕತ್ತರಿಸಿ ಹೋಗ್ತಾ ಇದೆ ಈ ನನ್ನ ಕರಡು. ಕೊನೆಯದಾಗಿ ಕೇಳುವೆ, ನೀನಾಗುವೆಯಾ ನಮ್ಮ ಜೀವಕ್ಕೆ ನೆರಳು? ಅತ್ತಿಗೆ,
ನನ್ನ ಮನದ ಗುಡಿಯಲ್ಲಿಟ್ಟು ನಿಮ್ಮನ್ನು ಪೂಜಿಸುವೆ, ಕ್ಷಣ ಕ್ಷಣವೂ ನಿಮ್ಮನ್ನು ಕಾಯುವೆ. ಸೋದರ, ಹಣು ಕ್ಷಣಕ್ಕೂ ನಿನ್ನನ್ನು ಹಾರೈಸುವೆ ಅಪ್ಪ, ಹಾರೈಸುವೆ. ಅಣ್ಣ, ಅತ್ತಿಗೆ, ಜಗದಲ್ಲಿ ಹುಚ್ಚನಾಗಬೇಕೋ ಇಲ್ಲ ರಾಜನಾಗಬೇಕೋ, ನಾನು ಹೋಗುತ್ತೇನೆ. ನನ್ನನ್ನು ಇನ್ನು ಮುಂದೆ ತಡೆಯಬೇಡಿ. ಬೇಡ ಸಮರ್ಥ, ನಮ್ಮನ್ನು ಬಿಟ್ಟು ಹೋಗಬೇಡಪ್ಪ, ಹೋಗಬೇಡ. ನೀತಿಗೂಡು ಮೀರಿದಲ್ಲ, ಮೋಸ ಮೀರಿದೆ, ತೂತು ಮಡಿಕೆಯಲ್ಲಿ ಪ್ರೀತಿ ನಿಲ್ಲದಂತ ಸೋರಿದೆ. ಅನ್ಯಾಯ ಅತಿಯಾಯ್ತು, ಅತಿಯಾಸೆ ಗತಿಗೆಡಿತು. ಓ ದೇವರೇ, ಇದು ನ್ಯಾಯವೇ? ಈ ನಿನ್ನಾಟಕ್ಕೆ ಕೊನೆಯಿಲ್ಲವೇ? ಕಾಲ ಮಹಿಮೆ ಅದಕ್ಕೆ ಹಿರಿಮೆ, ಕಾಲ ಮಹಿಮೆ ಅದಕ್ಕೆ ಹಿರಿಮೆ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರಾರಿಹರು, ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರಾರಿಹರು. ಬೇಕೆನಿಸಿ ಬಂಧನಗಳನ್ನು ಚಿವುಟಿ ಬಿಡುವರು, ಸಾಕೆನಸಿ ಬಂಧನಗಳನ್ನು ದೂರ ಬಿಡುವರು. ಕಾಲ ಮಹಿಮೆ ಅದಕ್ಕೆ ಹಿರಿಮೆ, ಕಾಲ ಮಹಿಮೆ ಅದಕ್ಕೆ ಹಿರಿಮೆ. ಚಿಕ್ಕಪ್ಪ ನಾನು ಬರುತ್ತೇನೆ, ಚಿಕ್ಕಪ್ಪ ನಿನ್ನ ಜೊತೆ ನಾನು ಬರುತ್ತೇನೆ. ಅಣ್ಣ, ನಮ್ಮ ಮನೆಯಲ್ಲಿದ್ದ ಪೀಡೆ ತೊಲಗಿತು. ಬೇಗ ನನಗೆ ಹಣದ ವ್ಯವಸ್ಥೆ ಮಾಡು. ಇರಲಿಲ್ಲದಾಗ ಪ್ರೀತಿಸದೆ